ಆಕಾಶವಾಣಿ ವಂದೇ ಮಾತರಂ 150ರ ಸಂಭ್ರಮ. ಆಕಾಶವಾಣಿಗೆ 90ರ ಸಂಭ್ರಮ. ಕೇಳಿ ವಿಶೇಷ ಕಾರ್ಯಕ್ರಮ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ ಗ್ರೂಪ್ ಕ್ಯಾಪ್ಟನ್ ಎಸ್ವಿ ಗಿರೀಶ್ ಅವರು. ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶದಲ್ಲಿ ವಿಮಾನ ಹಾರ್ತಿರುವಾಗೆಲ್ಲ ಬಹುಶಃ ಚಿಕ್ಕ ಮಕ್ಕಳು ಇರುವಾಗ ಎಲ್ಲರೂ ಒಂದು ಕನಸು ಕಂಡಿರ್ತಾರೆ, ಇಲ್ಲ ನಾನು ಒಂದು ದಿವಸ ವಿಮಾನದಲ್ಲಿ ಕೂತು ಹಾರಾಡಬೇಕು ಅಂತ, ಅಥವಾ ನಾನೇ ಆ ವಿಮಾನವನ್ನು ಹಾರಿಸಬೇಕು ಅಂತ. ಈ ಎರಡು ಕನಸುಗಳನ್ನು ಬಹುಶಃ ವಿಮಾನದ ಹಾರಾಟವನ್ನು ಕಂಡಂಥ ಎಲ್ಲ ಮಕ್ಕಳು ಕಂಡಿರ್ತಾರೆ ಅಂತ ನಾನು ಅಂದ್ಕೋತೀನಿ. ಆದರೆ ಇದು ಚಿಕ್ಕ ಮಕ್ಕಳ ಪುಟ್ಟ ಕನಸು. ಅದೇ ದೊಡ್ಡದಾಗಿ ನಾಳೆ ನಾನೊಂದು ದಿವಸ ಏರ್ಫೋರ್ಸ್ನಲ್ಲಿ ಭಾರತೀಯ ವಾಯುಸೇನೆಯಲ್ಲಿ ಸೇರಬೇಕು ಅನ್ನುವಂಥ ಒಂದು ದೊಡ್ಡ ಕನಸಾಗಿ ಮಾರ್ಪಾಡೋದು, ಆ ಕನಸನ್ನು ಜೀವಿಸೋದು ಮಾತ್ರ ಬಹಳ ಕೆಲವರಿಗೆ ಅಷ್ಟೇ ಸಾಧ್ಯವಾಗುತ್ತೆ. ಹಾಗೆ ಅಂಥ ಕನಸನ್ನು ಕಂಡ ಹಾಗೂ ಅದನ್ನು ಬದುಕಿದಂತಹ ಗ್ರೂಪ್ ಕ್ಯಾಪ್ಟನ್ ಎಸ್ ವಿ ಗಿರೀಶ್ ಅವರು ಇವತ್ತು ನಮ್ಮೊಂದಿಗೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸೋಣ. ಎಸ್ ವಿ ಗಿರೀಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಜೈ ಹಿಂದ್. ಜೈ ಹಿಂದ್ ಮೇಡಮ್, ಧನ್ಯವಾದಗಳು. ತುಂಬ ಸಂತೋಷ ಆಗುತ್ತೆ, ಏಕೆಂದರೆ ವಿಮಾನದ ಬಗ್ಗೆ ಎಲ್ಲರೂ ಕನಸು ಕಾಣ್ತಿರ್ತಾರೆ. ಮತ್ತು ಭಾರತೀಯ ವಾಯುಸೇನೆ ಅನ್ನೋದು ಎಲ್ಲರಿಗೂ ಒಂದು ನಿಲುಕಲಾರದ ದೊಡ್ಡ ನಕ್ಷತ್ರ ಅಂತಲೇ ಹೇಳಬಹುದು. ನೀವು ಸುಮಾರು 2 ದಶಕಗಳಿಗಿಂತ ಹೆಚ್ಚು ಸೇವೆಯನ್ನು ಸಲ್ಲಿಸಿದ್ದೀರಾ. ಬೇರೆ ಬೇರೆ ತರಬೇತಿಯಿಂದ ಹಿಡಿದು ಬೇರೆ ಬೇರೆ ಏರಿಯಾಗಳಲ್ಲಿ ಕೆಲಸ ಮಾಡಿದ್ದೀರಾ. ಸಾಕಷ್ಟು ರೀತಿಯ ವಿಮಾನಗಳನ್ನು ಹತ್ತಿರದಿಂದ ನೋಡಿದ್ದೀರಾ. ಅವು ಹೆಲಿಕಾಪ್ಟರ್ಸ್ ಆಗಿರಬಹುದು, ಅಥವಾ ಇವುಗಳನ್ನು ಹಾರಾಡಿಸುವಂತಹ ಏನು ಪೈಲಟ್ಸ್ ಇರ್ತಾರೆ ಅವರನ್ನು ತಯಾರು ಮಾಡುವಂತಹ ತರಬೇತಿದಾರರಾಗಿರಬಹುದು. ಹೀಗೆ ನಿಮ್ಮ ಅನುಭವ ಬಹಳ ವಿಸ್ತಾರವಾಗಿರುತ್ತೆ. ಇಷ್ಟಕ್ಕೆ ಮುಕುಟಪ್ರಾಯವಾಗಿ ನೀವು ಕಾರ್ಗಿಲ್ ಯುದ್ಧವನ್ನು ಹತ್ತಿರದಿಂದ ನೋಡಿದವರು. ನಿಮ್ಮೊಂದಿಗೆ ಇವತ್ತು ನಾವು ಮಾತನಾಡ್ತಿರೋದು ನಿಮ್ಮ ಮೂಲಕ ವಾಯುಸೇನೆಯ ವಿವಿಧ ಮಜಲುಗಳನ್ನು ನಮ್ಮ ಶ್ರೋತೃಗಳಿಗೆ ತಿಳಿಸ್ಕೊಡ್ತಾ ಇರೋದು ಬಹಳ ಸಂತೋಷದ ಹಾಗೂ ಹೆಮ್ಮೆಯ ವಿಷಯ ಅಂತ ನನಗಾದರೂ ಅನಿಸುತ್ತೆ. ನಾನು ಇಲ್ಲೇ ಹುಟ್ಟು ಬೆಳೆದವನು, ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ. ನನ್ನ ಮುಖಾಂತರ ಯುವ ಜನತೆಗೆ, ಯುವತಿಯರಿಗೆ ಅದು ತುಂಬ ಮುಖ್ಯ. ಇವಾಗ ನಮ್ಮ ಆರ್ಮಿ, ನೇವಿ, ಏರ್ಫೋರ್ಸ್ ಅಲ್ಲಿ, ಈವನ್ ಇನ್ ಕಾಂಬ್ಯಾಟ್ ಆರ್ಮ್ಸ್ ಅಲ್ಲಿ ಕೂಡ ನಮ್ಮ ಮಹಿಳೆಯರಿದ್ದಾರೆ. ಸೊ ಅವ್ರಿಗೆಲ್ಲ ತಲುಪಿಸೋದು ನನ್ನ ಈ ಒಂದು ಮುಖಾಂತರ ಆದರೆ ನನಗೆ ತುಂಬ ಸಂತೋಷ. ನೀವು ಹೇಗೂ ತರಬೇತಿದಾರರಾಗಿದ್ದವರು, ಹಾಗಾಗಿ ಇದರಲ್ಲಿ ನಿಮ್ಗೆ ತುಂಬ ಸಂತೋಷ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಓದ್ತಾರೆ, ಗಂಡ್ಮಕ್ಳು ಒಂದು ಹಂತದಲ್ಲಿ ಓದೋದೆಲ್ಲರೂ ಮೆಕ್ಯಾನಿಕಲ್ ಇಂಜಿನಿಯರಿಂಗು. ಆದರೆ ಅವರಿಗೆ ಕನಸು ಪೂರ್ತಿ ಆಕಾಶದಲ್ಲಿ ಹಾರೋದು. ಹಾಗಾಗಿ ಅಲ್ಲಿಂದ ಏರೋನಾಟಿಕಲ್ ಇಂಜಿನಿಯರಿಂಗಿಗೆ ಹೋಗ್ತಾರೆ. ಬಹುಶಃ ನಿಮ್ಮದು ಕೂಡ ಇದೇ ಕಥೆ ಅನ್ಕೋತೀನಿ ನಾನು. ಮೇಡಮ್, ನಾನು ಬೆಂಗಳೂರಲ್ಲೇ ಓದ್ದವನು. ನಮ್ಮ ತಂದೆ HMT ಇದ್ರು. ಸೊ ನಾನು ಇಲ್ಲೇ ಇಂಜಿನಿಯರಿಂಗ್ ಮುಗಿಸಿದೆ. ಇಂಜಿನಿಯರಿಂಗ್ ಫೈನಲ್ ಇಯರಲ್ಲಿ ಇರಬೇಕಾದ್ರೆ ನಾನು ಈ ಥರ ಒಂದು ಇಂಡಿಯನ್ ಏರ್ಫೋರ್ಸ್ಗೆ ಸೇರೋ ಅವಕಾಶ ಸಿಗುತ್ತೆ ಇಂಜಿನಿಯರ್ಸ್ಗೆ. ಆಮೇಲೆ ಅವ್ರಿಗೆ ಸೇರ್ಕೊಂಡ ನಂತರ ಈ ವೈಮಾನಿಕ ಇಂಜಿನಿಯರಿಂಗಲ್ಲಿ ತರಬೇತಿ ಕೊಡ್ತಾರೆ. ಆಮೇಲೆ ನಮ್ಮನ್ನು ವಾಯುಸೇನೆ ಆಫೀಸರ್ಸ್ ಆಗಿ ನಾವು ಕಮಿಷನ್ ಆಗ್ತೀವಿ ಅನ್ನೋ ವಿಷಯ ನನಗೆ ಗೊತ್ತಿತ್ತು. ನಾನು ಚಿಕ್ಕ ವಯಸ್ಸಿಂದನೂ NCCಲೆಲ್ಲ ಇದ್ದೆ. ಆಮೇಲೆ PUC ಟೈಮಲ್ಲಿ ಕೂಡ ಇದ್ದೆ. ಓಕೆ, ಇದರಿಂದ ನನಗೆ ಸ್ವಲ್ಪ ಅದ್ರ ಕಡೆ ಒಲವು ಸ್ವಲ್ಪ ಜಾಸ್ತಿ ಇತ್ತು. ಬಟ್ ನಾನು 2 NCCಲಿದ್ದಾಗಲೂ ನಾನು ಆರ್ಮಿ NCCಲಿದ್ದೆ, ಆರ್ಮಿ ಇನ್ಫೆಂಟ್ರಿ NCCಲಿದ್ದೆ. ಬಟ್ ನನಗೆ ಜನರಲಿ ನನಗೆ ಇದ್ರ ತಿಳುವಳಿಕೆ ಇತ್ತು. ಇಂಡಿಯನ್ ಏರ್ಫೋರ್ಸ್ ಆಗಲಿ ಅಥವಾ ಆರ್ಮಮೆಂಟು, ನಮ್ಮ ವಾಯುಯಾನ ಬೇರೆ ವಿವಿಧ ಪದ್ಧತಿಗಳು, ದಟ್ ಈಸ್ ಅದು ಫಿಕ್ಸ್ಡ್ ವಿಂಗ್ ಆಗಿರ್ಬೋದು, ಅಂದರೆ ನಮ್ಮ ನಾರ್ಮಲ್ ಏರೋಪ್ಲೇನ್, ಅಥವಾ ರೋಟರಿ ವಿಂಗ್ ಅಂದರೆ ಹೆಲಿಕಾಪ್ಟರ್ ಆಗಿರ್ಬೋದು, ಈ ಥರದ್ದೆಲ್ಲ ಇದೆ ಅನ್ನೋದು ನನಗೆ ಸ್ವಲ್ಪ ಇಂಜಿನಿಯರಿಂಗಿಂದಾನು ಸ್ವಲ್ಪ ನನ್ನ ಜನರಲ್ ನಾಲೆಜಿಂದ ನನಗೆ ವಿಷಯಗಳು
ತಿಳಿದಿತ್ತು. ನಾನು ನನ್ನ ಇಂಜಿನಿಯರಿಂಗ್ ಮುಗಿಸಿದ 1994 94ನೇ ಇಸ್ವಿಲಿ ಮುಗಿಸಿದೆ ನಾನು ಅಕ್ಟೋಬರಲ್ಲಿ. ಅದಕ್ಕಿಂತ ಮುಂಚೆನೆ ನನಗಿದು ಇಂಟರ್ವ್ಯೂ ಕಾಲ್ ಲೆಟರ್ ಬಂದಿತ್ತು. ನಾನೇನು ತಿಳ್ಕೊಂಡೆ ಅಂದರೆ ಇದನ್ನ ಪ್ರಪ್ರಥಮವಾಗಿ ಇದೊಂದು ಅಟೆಂಪ್ಟ್ ಮಾಡಿ ನಂತರ ನಾನು ಮಿಕ್ಕಿದ್ದನ್ನ ಯೋಚನೆ ಮಾಡ್ತೀನಿ ಅಂತ ಇದನ್ನೇ ನನ್ನ ಮೊದಲನೇ ಪ್ರಯಾರಿಟಿಯಾಗಿ ಇಟ್ಕೊಂಡಿದ್ದೆ ಮೇಡಮ್. ಸೊ ನಾನು ಇನ್ಯಾವುದನ್ನು ನಾನು ಅಟೆಂಪ್ಟು ಮಾಡಿರಲಿಲ್ಲ ಅಥವಾ ಅಪ್ಲೈಯೂ ಮಾಡಿರಲಿಲ್ಲ. ಸೊ ಇದೊಂದೇ ನಾನು ಅಪ್ಲೈ ಮಾಡಿದ್ದು. ಆಮೇಲೆ ಅದೇ ವಿತ್ ನಾರ್ಮಲ್ ನಮ್ಮ ಇಂಡಿಯನ್ ಏರ್ಫೋರ್ಸ್ ಆಗಲಿ, ಆರ್ಮಿ, ನೇವಿ 3 ಸರ್ವಿಸಸ್ಸಲ್ಲೂ ವಿ ಹ್ಯಾವ್ ಗಾಟ್ ಎ ಸಿಸ್ಟಮ್ ಆಫ್ ಸೆಲೆಕ್ಷನ್ ಸಿಸ್ಟಮ್ ಇದೆ. ಫಸ್ಟು ನಮ್ಮ ಸ್ಕ್ರೀನಿಂಗ್ ಇರ್ಬೋದು, ಅಂದರೆ ನಿಮ್ಮ ಡೇಟಾ ಅಪ್ಲಿಕೇಶನ್ ಎಲ್ಲ ಸ್ಕ್ರೀನ್ ಮಾಡಿ, ದೆನ್ ನಿಮಗೆ ರಿಟರ್ನ್ ಎಕ್ಸಾಮ್, ಆಮೇಲೆ ಸರ್ವಿಸಸ್ ಸೆಲೆಕ್ಷನ್ ಬೋರ್ಡ್ ಅಂತ ನಮ್ದೊಂದು 5 day ಇಂಟೆನ್ಸ್ ಡೀಪ್ ಸೆಲೆಕ್ಷನ್, ಅದೊಂದು ದೊಡ್ಡ ಡೀಪ್ ಸೆಲೆಕ್ಷನ್ ಪ್ರಕ್ರಿಯೆ. ಅದಾದಮೇಲೆ ನಮ್ಮ ಮೆಡಿಕಲ್ ಆರೋಗ್ಯ ತಪಾಸಣೆ, ಪೂರ್ತಿ ಆರೋಗ್ಯ ತಪಾಸಣೆ. ಯಾಕೆಂದರೆ ನಾವೆಲ್ಲ ಸೇರ್ಕೊಳ್ತಾ ಇರೋ ವಯಸ್ಸಿಗೆ 21, 22, 20 ಆ ಟೈಮಲ್ಲಿ ಗ್ರಾಜ್ಯುಯೇಟ್ ಆದವ್ರು ಸೇರ್ಕೊಳ್ಳೋದು. ನೀವು ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿ ಮುಖಾಂತರ ಸೇರ್ಕೊಂಡಿರೋ ಹುಡುಗರು ಸೆಕೆಂಡ್ PUC ಆದ ತಕ್ಷಣ ಸೇರ್ಕೊಂಡ್ಬಿಡ್ತಾರೆ. ಈ ಥರ ಇರೋದ್ರಿಂದ ನಮ್ಮ ಜೀವಮಾನನೇ ಈ ಮಿಲಿಟರಿಯಲ್ಲಿ ಇರೋದ್ರಿಂದ ಅವ್ರಿಗೆ ಆರೋಗ್ಯ ತಪಾಸಣೆ ತುಂಬ ಮುಖ್ಯ. ಅದು ಒಂದು. ಆಮೇಲೆ ನಾವು ಮಾಡೋ ಕೆಲಸಗಳು ನಾರ್ಮಲ್ ದೈನಂದಿನ ಕೆಲಸಗಳಿಗಿಂತ ಸ್ವಲ್ಪ ವಿಭಿನ್ನವಾಗಿರೋದ್ರಿಂದ ಅದಕ್ಕೆ ಸ್ವಲ್ಪ ನಮ್ಮ ದೇಹ ಒಗ್ಗುತ್ತಾ, ನನಗೆ ಆ ಟ್ರೈನಿಂಗ್ ತಡ್ಕೊಳ್ಳೋಕ್ಕೆ ಸಾಧ್ಯತೆಗಳಿದೆಯಾ? ತುಂಬಾ ವಿಭಿನ್ನವಾಗಿರೋದ್ರಿಂದ ಇದಕ್ಕೆ ನಮ್ದೊಂದು ಮೆಡಿಕಲ್ ಎಕ್ಸಾಮಿನೇಷನ್, ಅಂದರೆ ನಮ್ಮ ಆರೋಗ್ಯ ತಪಾಸಣೆ ಕೂಡ ಒಂದು 4 ದಿನದ ಪ್ರಕ್ರಿಯೆ. ಅದು ಮುಗಿಸಿ ಇವು 3 ಮುಗಿಸಿದ ನಂತರ ಒಂದು ಮೆರಿಟ್ ಲಿಸ್ಟ್ ಮಾಡ್ತಾರೆ. ಅದರಲ್ಲಿ ನಿಮ್ಮ ಹೆಸರು ಬಂದರೆ ಸರಿ, ನೀವು ಇದಕ್ಕೆ ನೀವು ಹೋಗ್ಬೋದು ಅಂತ ನಮಗೆ ಬರುತ್ತೆ. ಸೊ ಅದರ ಮುಖಾಂತರ ನಾನು ಬೆಂಗಳೂರಲ್ಲೇ ಇರೋ ಏರ್ಫೋರ್ಸ್ ಟೆಕ್ನಿಕಲ್ ಕಾಲೇಜ್, ಅಂದರೆ ವಾಯುಸೇನೆ ತಾಂತ್ರಿಕ ವಿದ್ಯಾಲಯ, ಓಕೆ, ಅಲ್ಲಿ ನಮ್ಮ ಇಡೀ ಭಾರತೀಯ ವಾಯುಸೇನೆ, ಇಂಡಿಯನ್ ಏರ್ಫೋರ್ಸ್ನ ಎಲ್ಲ ಇಂಜಿನಿಯರಿಂಗ್ ಆಫೀಸರ್ಸ್, ಅಂದರೆ ಇಂಜಿನಿಯರಿಂಗ್ ಬ್ರಾಂಚ್ ಇದೆ ನಮ್ಮದು ಏರ್ಫೋರ್ಸಲ್ಲಿ. ಅದರಲ್ಲಿ ಎಲ್ಲರೂ ಅಲ್ಲೇ ಫಸ್ಟು ಹೋಗಿ ಟ್ರೈನಿಂಗ್ ತೊಗೊಂಡು 1.5 ವರ್ಷದ ನಂತರ 3 ಸೆಮಿಸ್ಟರ್ಗಳ ನಂತರ ಅಲ್ಲಿಂದ ನಾವು ಹೊರಗಡೆ ಬರ್ತೀವಿ. ಅಲ್ಲಿ ನಮಗೆ ಟ್ರೈನಿಂಗ್ ಕೊಡೋದು ನೀವು ಹೇಳ್ತಾ ಇದ್ದಿದ್ದು ನಮ್ಮ ಏರೋನಾಟಿಕಲ್ ಇಂಜಿನಿಯರಿಂಗ್, ವೈಮಾನಿಕ ತರಬೇತಿ ಪೂರ್ತಿ. ಅಂದರೆ ಅದರಲ್ಲಿ ಏನೇನು ಸಿಸ್ಟಮ್ಮು, ಅಲ್ಲಿ ಬಂದಿರೋ ಹುಡುಗರು ಎಲ್ಲರೂ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿರಲಿಲ್ಲ ನಮ್ಮ ಟೈಮಲ್ಲಿ. ಒಂದು ಕರ್ನಾಟಕದಲ್ಲಿ ಪ್ರಾಯಶಃ 2 ಕಾಲೇಜಲ್ಲಿ ಇತ್ತು, ಪಂಜಾಬ್ ಇಂಜಿನಿಯರಿಂಗ್ ಕಾಲೇಜ್ ಚಂಡೀಗಢಲ್ಲಿ ಇತ್ತು, IITs ಅಲ್ಲಿ ಇತ್ತು. ಸೊ ನೀವೆಲ್ಲ ಸೇರಿಸಿದ್ರು 10-12 ಕಾಲೇಜಲ್ಲಿ ಕೋರ್ ಏರೋನಾಟಿಕ್ಸ್ ಇತ್ತು. ನಾವು ಅದರ್ವೈಸ್ ಮೆಕ್ಯಾನಿಕಲ್ ಇಂಜಿನಿಯರ್ಸ್. ನಮ್ಮನ್ನ ಮಿಲಿಟರಿ ಥರದಲ್ಲಿ ಏರೋಪ್ಲೇನ್ನ ಹೇಗೆ ಒಂದು ದೇಶದ ಮಿಲಿಟರಿ ಬಳಸ್ಬೋದು, ಅದಕ್ಕೆ ನಮ್ಮಿಂದ ಅವ್ರದ್ದೇನು ಎಕ್ಸ್ಪೆಕ್ಟೇಷನ್ಸ್, ಇಂಜಿನಿಯರಿಂಗ್ ಎಕ್ಸ್ಪೆಕ್ಟೇಷನ್ಸ್, ನಮ್ಮದ್ರಲ್ಲಿ ಏನೇನು ಬೇಕೋ ಅದಕ್ಕೆ ನಮ್ಮನ್ನು ಟ್ರೈನ್ ಮಾಡಿದ್ರು. ಸೊ ಬರೀ ಅಕಾಡೆಮಿಕ್ ಅಲ್ಲ, ಪ್ರಾಕ್ಟಿಕಲ್, ಬರೀ ಪ್ರಾಕ್ಟಿಕಲ್ ಅಕಾಡೆಮಿಕ್ ಅಲ್ಲ, ಮಿಲಿಟರಿ ಆಲ್ಸೋ. ನಾವೆಲ್ಲ 1.5 ವರ್ಷ ಮುಗಿಸ್ಕೊಂಡು ಹೊರಗಡೆ ಬಂದಾದ್ಮೇಲೆ ನಾವು ಆ ಟೈಮಲ್ಲಿ ವಿವರ್ ಪೂರ್ತಿ ಯಾವುದೇ ದೇಶದ ರಿಕ್ವೈರ್ಮೆಂಟ್ಗೆ ತಯಾರಾಗ್ಬಿಟ್ಟಿದ್ವಿ. ಆ ರಿಕ್ವೈರ್ಮೆಂಟಿಗೆ ನಮ್ಮ ಮಾಡಿ ಕಳಿಸಿದ್ರು. ನಿಮ್ಮ ಕನಸು ಏರ್ಫೋರ್ಸಿಗೆ ಸೇರೋದಾಗಿತ್ತು, ನೀವೇ ಹೇಳಿದ ಹಾಗೆ ವಾಯುಸೇನೆಗೆ. ಮತ್ತೆ ನೀವು ಬೇರೆ ಎಲ್ಲೂ ಯಾವ ಕೆಲಸಕ್ಕೂ ನೀವು ಅರ್ಜಿ ಕೂಡ ಹಾಕಿರಲಿಲ್ಲ, ಇದೊಂದೇ ಮಾಡಿದ್ರಿ ಅಂತ ಹೇಳಿದ್ರಿ. ಈ ಪ್ರಕ್ರಿಯೆಯಲ್ಲಿ 3-4 ಲಿಸ್ಟ್ಗಳು ಬರ್ತವೆ, ನೀವೇ ಹೇಳಿದ್ರಿ. ಈಗ ತುಂಬಾ ಬಹಳ ಕಷ್ಟದಾಯಕವಾದ ಕೆಲಸಗಳು ಎಲ್ಲವೂ ಕೂಡ, ದೈಹಿಕವಾಗಿರಬಹುದು ಅಥವಾ ನಂತರ ನಿಮ್ಮನ್ನು ತರಬೇತಿಗೊಳಿಸೋದಾಗಿರಬಹುದು. ಈ ಎಲ್ಲದರಲ್ಲೂ ಪ್ರತಿಯೊಂದರಲ್ಲೂ ಒಂದೊಂದು ಲಿಸ್ಟ್ ಬರುವಾಗ ಒಂದೊಂದು ಗಾಬರಿ ಇರುತ್ತಲ್ವಾ, ನಾನು ಇರ್ತೀನೋ ಇಲ್ವೋ, ನನ್ನ ಹೆಸರು ಇರುತ್ತೋ ಇಲ್ವೋ ಅನಿಸ್ತಾ ಇತ್ತು ಅವಾಗ. ಅದು ಎಲ್ಲ ಘಟ್ಟಗಳಲ್ಲೂ ನೀವು ಹೇಳಿದಾಗೇನೆ ಅದು ಫಸ್ಟ್ ನಾವು ಹಾಕಿದ ಅಪ್ಲಿಕೇಶನ್ ಕೂಡ ಸ್ವೀಕೃತ. ಅಂದ್ರೆ ಅಕಾಡೆಮಿಕಲಿ ಅದೊಂದು ನಮ್ಮ ಸರ್ಕಾರಕ್ಕೆ ನಾವು ಇದು ಮಾಡಬೇಕು. ದೇ ಗಿವ್ ಆಪರ್ಚುನಿಟಿ, ಎಲ್ಲರಿಗೂ ಸಮಾನ ಆಪರ್ಚುನಿಟಿ ಕೊಡ್ತಾ ಇದ್ದೀವಿ ಅಂತ ಹೇಳೋದಕ್ಕೆ ಅವ್ರು ಕೇಳೋದೇನಂದ್ರೆ ನೀವು ಮಿನಿಮಮ್ ಫಸ್ಟ್ ಕ್ಲಾಸ್ ಇರಬೇಕಷ್ಟೆ, ದಟ್ಸ್ ಇಟ್. ನಮ್ಮ ಟೈಮಲ್ಲಿ ಇಟ್ ವಾಸ್ ಅರೌಂಡ್ ದಟ್. ಇವಾಗ ಸ್ವಲ್ಪ ಚೇಂಜಸ್ ಆಗಿರ್ಬೋದು. ಸೊ ದಟ್ ಅದರಿಂದ ಏನಾಗುತ್ತೆ ಅಂದರೆ ಎಲ್ಲ ಹುಡುಗರು ಅವರವರ ಅವಶ್ಯಕತೆಗಳು, ಅವರ ಕಷ್ಟಗಳಿಂದ ಓಕೆ ಫಸ್ಟ್ ಕ್ಲಾಸ್ ಇಸ್ ಬೇಸಿಕ್ ರಿಕ್ವೈರ್ಮೆಂಟ್. ಅದಾದಮೇಲೆ ನಾವು ನಡೆಸೋ ಎಕ್ಸಾಮ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮಗೆ ಬೇಕಾಗಿರೋ ಹುಡುಗರನ್ನ ನಾವು ಆಯ್ಕೆ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ. ಸೊ ನಿಮಗೆ 1-2 ನಂಬರ್ ಅಲ್ಲಿ ಕಮ್ಮಿ ಇರೋದು, ಅಥವಾ ನನಗೆ 75% ಬರೀ ಡಿಸ್ಟಿಂಕ್ಷನ್ನೇ ಬೇಕು ಅಂತ ನಮ್ಮ
ಸರ್ಕಾರದ ಅಡ್ವರ್ಟೈಸ್ಮೆಂಟ್ಗಳಲ್ಲಿ ಕಮ್ಮಿ ಕಾಣ್ತೀವಿ ನಾವು. ಅದೇ ತರ ನಮ್ದು ಕೂಡ. ಸೊ ಆದ್ರೂ ನೀವು ಹೇಳ್ದಾಗೇನೆ ನಾನು ಅಪ್ಲೈ ಮಾಡಿದ ತಕ್ಷಣ ಸ್ವಲ್ಪ ಗಾಬರಿ ಇದ್ದೇ ಇರುತ್ತೆ. ಅಯ್ಯೋ ಫಸ್ಟ್ ಸ್ಕ್ರೀನಿಂಗ್ ತನಕ ಹೋಗುತ್ತಾ ಇಲ್ವಾ? ಸರಿ, ಸ್ಕ್ರೀನಿಂಗ್ ನೀವು ಹೋದ್ರೆ ನೀವು ಅಲ್ಲಿ ಒಂದೊಂದು ಸೆಲೆಕ್ಷನ್, ನಾವು ಮೈಸೂರು ಸೆಲೆಕ್ಷನ್ ಬೋರ್ಡ್ ಹೋದಾಗ ಒಂದು ಆಲ್ಮೋಸ್ಟ್ 400-500 ಜನ ಹುಡುಗರು ಬಂದಿದ್ರು. ಅದರಲ್ಲಿ ಇನಿಷಿಯಲ್ ಅದು ಮೆರಿಟ್ ಲಿಸ್ಟ್ ನೋಡ್ಕೊಂಡು ಅವನು ಸ್ಕ್ರೀನ್ ಮಾಡ್ತಾನೆ. ಸ್ಕ್ರೀನ್ ಮಾಡ್ಬಿಟ್ಟು ಇನ್ನೊಂದು 4 ದಿನ ನಾವು ನಿಮ್ಮನ್ನ ಸೆಲೆಕ್ಷನ್ಗೆ ಒಳಪಡಿಸ್ತೀವಿ ಅಂತ. ಅವಾಗ ನೀವು ಬರೀ ಸ್ಕ್ರೀನ್ ಆಗಿರ್ತೀರ, ಅದಕ್ಕೇನು ನಂಬರ್ ಇರಲ್ಲ. ನಿಮ್ಗೆ ಆಕ್ಚುಲ್ ನಿಮ್ಮ ಇಂಟರ್ವ್ಯೂ ಶುರು ಆಗೋದೇ 1ನೇ ದಿನದ ಮಧ್ಯಾಹ್ನದಿಂದ ಶುರು ಆಗುತ್ತೆ, 4ನೇ ದಿನದ ಸಾಯಂಕಾಲ ತನಕ ನಡೆಯುತ್ತೆ. ಅದರಲ್ಲಿ ಕಂಪ್ಲೀಟ್ ನಿಮ್ಮ ಫುಲ್ ಸೈಕಲಾಜಿಕಲ್ ಮೇಕಪ್, ನಾವು ಅವ್ರಿಗೆ ಮಿಲಿಟರಿ ಶಿಕ್ಷಣ ಕೊಡೋದನ್ನ ಅವನದನ್ನು ಹೇಗೆ ಅಬ್ಸರ್ವ್ ಮಾಡ್ಕೊಳ್ತಾನೆ, ಆಮೇಲೆ ಅವನ ಸೈಕಲಾಜಿಕಲಿ ಕ್ಯಾನ್ ಹಿ ಗೋ ಟು ದ ಬ್ಯಾಟಲ್ ಫೀಲ್ಡ್, ಇದನ್ನೆಲ್ಲ ಎನ್ಕಂಪಾಸ್ ಮಾಡ್ಬಿಟ್ಟು ವಾಟ್ ವಿ ಕಾಲ್ ಎಸ್ ಆಫೀಸರ್ ಲೈಕ್ ಕ್ವಾಲಿಟೀಸ್ ಅಂತ ಒಂದು ಸಮ್ ಕ್ವಾಲಿಟೀಸ್, ಅದನ್ನೆಲ್ಲ ನಾವು ಎನ್ಲಿಸ್ಟ್ ಮಾಡಿದ್ದೀವಿ ಅಂತಲ್ಲ, ಅದನ್ನು ನಾವು ನಮ್ಮ ಅಪ್ಪ ಅಮ್ಮ ಹೇಳ್ಕೊಟ್ಟಿರೋದು ಅಥವಾ ನಮ್ಮ ದೊಡ್ಡವ್ರು ಹೇಳ್ಕೊಟ್ಟಿರೋದೇ ಅಷ್ಟೇ. ಅದು ಕರೆಕ್ಟ್ ಟೈಮಲ್ಲಿ ನಾವು ಅಪ್ಲೈ ಮಾಡೋದಕ್ಕೆ ಆ 5 ದಿನದ ಸೆಲೆಕ್ಷನ್ ಪ್ರೋಸೆಸ್ಸು ತುಂಬ ಮುಖ್ಯ ಆಗ್ಬಿಡುತ್ತೆ. ಸೊ ಅದು ಬರೀ ಆ ಸೆಲೆಕ್ಷನ್ ಪ್ರೋಸೆಸ್ ಕೊನೆ ದಿನ ಅಲ್ಲ, ಒಂದೊಂದು ದಿನ ನೀವು ಅದ್ರ ಸೆಲೆಕ್ಷನ್ ಮುಗಿಸ್ಕೊಂಡು ಬಂದು ವಾಪಸ್ ಅವರೊಂದು ರೂಮ್ ಥರ ಕೊಟ್ಟಿರ್ತಾರೆ ನಮಗೆ, ಡಾರ್ಮೆಟರಿ. ಒಂದೊಂದು ದಿನ ಬಂದು ನಿಮ್ಗೇನೂ ಗೊತ್ತಿಲ್ಲ, ನೀವೇನೋ ಅಲ್ಲಿ ಮಾಡ್ಬಿಟ್ಟು ಬಂದಿರ್ತೀರ, ಏನೋ ಗ್ರೂಪ್ ಡಿಸ್ಕಷನ್ ಮಾಡ್ಬಿಟ್ಟು ಬಂದಿರ್ತೀರ. ಅಬ್ಸ್ಟಕಲ್ ಕೋರ್ಸ್ ಇರುತ್ತೆ, ಅಂದರೆ ಓಡಿ ಒಂದು ಹತ್ತಿ ಇಳಿದು ಇನ್ನೊಂದು ಕಡೆ ಹತ್ತಿ ಇನ್ನೊಂದು ಕಡೆ ಇಳಿದು ಆ ಥರದ್ದೆಲ್ಲ ಇರುತ್ತೆ. ಸೊ ನಿಮಗೆ ಓಕೆ, ನಿಂಗೆ ಗೊತ್ತಿರುತ್ತೆ, ಓಕೆ ಬೇರೆ ಹುಡುಗನಿಂದ ಅವನು 8 ನಿಮಿಷ ತಗೊಂಡ, ನಾನು 11 ನಿಮಿಷ ತಗೊಂಡೆ, ಅಷ್ಟೇ ನಿಮಗೆ ಗೊತ್ತಿರೋದು. ಆಮೇಲೆ ನಿಮ್ಗೆ ಅವ್ರು ಕೆಲವರು ಒಂದಷ್ಟು ಟಾಸ್ಕ್ಗಳು ಕೊಡ್ತಾರೆ, ನೀವು ಇದನ್ನೆಲ್ಲ ಇದ್ರೆ ಹೇಗೆ ಮಾಡ್ತೀರಾ, ನೀವು ಇದಿದ್ರೆ ಹೇಗೆ ನಿಮ್ಮ ರಿಯಾಕ್ಷನ್ ಇರುತ್ತೆ, ಒಂದು ಕಡೆಯಿಂದ ಇನ್ನೊಂದು ಕಡೆ ದಾಟಬೇಕಾದ್ರೆ ನಿಮ್ಮ ಕೈಯಲ್ಲಿ ಏನೂ ಇರಲ್ಲ, ನೀವು ಹೇಗೆ ಮಾಡ್ತೀರಾ, ಇದೆಲ್ಲ ನಿಮ್ಮನ್ನ ಸೈಕಲಾಜಿಕಲಿ ಚೆಕ್ ಮಾಡ್ತಾ ಇರ್ತಾರೆ. ಆಮೇಲೆ ಸೈಕಲಾಜಿಕಲ್ ಕೆಲವು ಎಕ್ಸಾಮ್ಸು ಇರುತ್ತೆ ಅಲ್ಲಿ. ಆ ಎಕ್ಸಾಮ್ಸ್ ನಿಮ್ಗೆ ಏನೂ ಗೊತ್ತಿರಲ್ಲ, ನೀವು ಬರೆದಿರ್ತೀರಾ, ಬರೆದು ಎದ್ದು ಹೋಗಿರ್ತೀರ. ಓಕೆ, ಸೊ ಕೊನೆಯ ದಿನ ನಿಮ್ಗೆ ರಿಸಲ್ಟ್ ಅನೌನ್ಸ್ ಮಾಡ್ಕೊಂಡು ನಿಜವಾಗ್ಲೂ ಭಯ ಇರುತ್ತೆ, ತುಂಬಾ ಖುಷಿನೂ ಆಗುತ್ತೆ. ಒಂದಿಷ್ಟು ಜನ ನಾವು ಹೋಗಿದ್ರಲ್ಲಿ ನಾನು ಪ್ಲಸ್ ಇನ್ನೊಬ್ರು ಸೆಲೆಕ್ಟ್ ಆಗಿದ್ವಿ. ಆ ಥರ ವಾರ ಮೈಸೂರು ಸೆಲೆಕ್ಷನ್ ಬೋರ್ಡ್ ಅಲ್ಲಿ ನಡೀತಾ ಇರುತ್ತೆ. ನಂಬರ್ 2 ಏರ್ಫೋರ್ಸ್ ಸೆಲೆಕ್ಷನ್ ಬೋರ್ಡ್ ಮೈಸೂರು. ಅದೇ ತರ ನಮ್ದು ಏರ್ಫೋರ್ಸ್ ಅಲ್ಲಿ ಫಾರ್ ಆಫೀಸರ್ಸ್ ಇಂಟೇಕ್ ವಿ ಹವ್ ಗಾಟ್ ಸೆಲೆಕ್ಷನ್ ಬೋರ್ಡ್ಸ್ ಮೈಸೂರಲ್ಲಿ, ಬನಾರಸ್ ಅಲ್ಲಿ, ಇವಾಗ ಒಂದು ಗೌಹಾಟಿಲೂ ಸ್ಟಾರ್ಟ್ ಮಾಡಿದ್ದೀವಿ, ಗಾಂಧಿನಗರ್ ಅಹಮದಾಬಾದಲ್ಲೂ ಸ್ಟಾರ್ಟ್ ಮಾಡಿದ್ದೀವಿ. ಈ ಥರ ನಮ್ಮ ಸೆಲೆಕ್ಷನ್ ಬೋರ್ಡ್ಸ್ ಇದೆ. ಇದು ವರ್ಷ ಬೇರೆ ಬೇರೆ ಎಂಟ್ರೀಸ್. ನಾನು ಇಂಜಿನಿಯರಿಂಗ್ ಎಂಟ್ರಿಗೆ ಹೋಗಿದ್ದೆ, ಇನ್ನೊಬ್ಬ ಹುಡುಗ ಪೈಲಟ್ ಎಂಟ್ರಿಗೆ ಹೋಗ್ಬೋದು, ಇನ್ನೊಬ್ಳು ಹುಡುಗಿ ಲಾಜಿಸ್ಟಿಕ್ಸ್ ಅಂತ ಒಂದು ಬ್ರಾಂಚ್ ಇದೆ ಅದಕ್ಕೆ ಹೋಗ್ಬೋದು. ಬಟ್ ಸೆಲೆಕ್ಷನ್ ಪ್ರೋಸೆಸ್ ವಿಲ್ ಬಿ ದ ಸೇಮ್. ಆ್ಯಂಡ್ ದ ಅಟ್ರಿಷನ್ ಅಂದರೆ ರೆಕಮೆಂಡೆಡ್ ಕ್ಯಾಂಡಿಡೇಟ್ಸ್ ರೇಷಿಯೋ ಇರುತ್ತಲ್ಲ, ದಟ್ ಕ್ಯಾನ್ ಬಿ ಎನಿಥಿಂಗ್. ಐ ಮೀನ್ ಹಿ ಮೇ ಎಂಡ್ ಅಪ್ ರೆಕಮೆಂಡಿಂಗ್ ಆನ್ 1 ಸೆಲೆಕ್ಷನ್ ಬೋರ್ಡ್, ಹಿ ಮೇ ಎಂಡ್ ಅಪ್ ರೆಕಮೆಂಡಿಂಗ್ 10 ಜನ ಅವ್ರಿಗೆ ಸಿಗ್ಬೋದು, ಹುಡುಗಿರು ಆ ಥರ ಇದ್ರಲ್ಲ. ಅದಕ್ಕೆ ಈ ಮೆರಿಟ್ ಲಿಸ್ಟ್ ತುಂಬ ಮುಖ್ಯ ಆಗ್ಬಿಡುತ್ತೆ. ಸೊ ನೀವು ಹೇಳಿದಾಗೇನೆ ಆ ಒಂದು ಘಟ್ಟ ತಲುಪಿಬಿಟ್ಟು ಮೈಸೂರಿಂದ ಬಸ್ ಹಿಡ್ಕೊಂಡು ಬೆಂಗಳೂರಿಗೆ ಬಂದಾಗ ನೀವು ಮೆಡಿಕಲ್ಸ್ಗೆ ಹೋಗ್ಬೇಕಾರೆ ಓಹೋ ಇದಂತೂ ಈ ಘಟ್ಟ ತಲುಪ್ತು, ಇನ್ನು ಮೆಡಿಕಲ್ಸಲ್ಲಿ ಏನಪ್ಪ ಕಂಡುಹಿಡಿತಾರೋ ಗೊತ್ತಿಲ್ಲ ಅಂತ ಅದೊಂದಿರುತ್ತೆ. ಸರಿ, ಮೆಡಿಕಲ್ಸ್ 4 ದಿನ ಆದಮೇಲೆ ಇದೆಲ್ಲ ಮುಗಿದಾದ್ಮೇಲೆ ಕೊನೆಯಲ್ಲಿ ನಿಮ್ದೊಂದು 2 ತಿಂಗಳಾಗುತ್ತೆ ಮೆರಿಟ್ ಲಿಸ್ಟ್ ಬರೋಕ್ಕೆ. ಅದರಲ್ಲಿ ನೀವು ಎಲ್ಲಿ ಸ್ಟ್ಯಾಂಡ್ ಆಗ್ತೀರಾ? ಬಿಕಾಸ್ ದ ಟೋಟಲ್ granted vacancies by the government of India is not infinite. Okay, we may be eligible, ಎಲ್ಲ ಹುಡುಗಿರು ಯಾರು ಈ ಪ್ರೋಸೆಸ್ ಆಗಿರ್ತಾರೆ, everybody is eligible. ಬಟ್ ಆ ವರ್ಷದಲ್ಲಿ ಅಥವಾ ಆ ಟೈಮ್ ಪೀರಿಯಡ್ ಅಲ್ಲಿ ಅವರಿಗೆ ಆ ಥರ ಏನೋ ಇರ್ಬೋದು, ಇಂಟೇಕೆ ಕಮ್ಮಿ ಇರ್ಬೋದು, ಆ ಥರ ಆಗ್ಬಿಟ್ಟು ಮೇ ಬಿ ಸಮ್ ಲೂಸ್ ಔಟ್. ಸೊ ನೀವು ಹೇಳೋ ಥರ ಕೊನೆಯೇ ಅದು ಆ ಮೆರಿಟ್ ಲಿಸ್ಟಲ್ಲಿ ನಿಮ್ದು ಹೆಸರು ಬರೋ ತನಕ ಅದು ತುಂಬ ಮುಖ್ಯ ಆಗ್ಬಿಡುತ್ತೆ. ನಿಮ್ಗೆ ಆ ಗೊಂದಲ ಇತ್ತು, ಬಹಳ ಖುಷಿ ಆಯ್ತು. ಸಿಕ್ಕಿದಾಗ ತುಂಬಾನೇ ಖುಷಿ ಆಯ್ತು. ಸೆಲೆಕ್ಷನ್ ಬೋರ್ಡ್ ಅಲ್ಲೂ ತುಂಬಾ ಖುಷಿ ಆಯ್ತು. ನಮ್ಮ ಇಂಡಿಯನ್ ಏರ್ ಫೋರ್ಸ್ ಒಂದು ಕಾಲ್ ಲೆಟರ್ ಫೋಟೋ ಹಾಕಿ ಇಟ್ಕೊಂಡಿದ್ದೀನಿ, ಮನೇಲಿ ಇಟ್ಕೊಂಡಿದ್ದೀನಿ. ಸೊ ಅದರಲ್ಲಿ ಬಂದಾಗ ನಿಜವಾಗ್ಲೂ ಖುಷಿ ಆಯ್ತು. ದೇರ್ ಇಸ್ ನೋ ಡೌಟ್ ಅಟ್ ಆಲ್. ಅಂಡ್ ಅದೇ ನಾನು ನಿಮ್ಗೆ ಹೇಳಿಲ್ವಾ, ನನಗೆ ಬೇರೆ ಕೆಲಸ ಬಿಟ್ಟು ನಾ ಸೇರಿದ್ರೆ ನಾನು ಏನೋ ಒಂದು ಲೆಕ್ಕ ಅಥವಾ ಒಂದು ಅಳದ್ಬಿಟ್ಟು ಹೇಳಿರ್ಬೋದಾಗಿತ್ತು. ಯಾಕಂದ್ರೆ ನಾನು ಅವಾಗ ಇಮಿಡಿಯೇಟ್ಲಿ ಕಾಲೇಜ್ ತಕ್ಷಣ ಸೇರಿದ್ರಿಂದ ನನಗೆ ಇದೇ ಒಂದಿದು. ಬಟ್ ನನ್ನ ಪ್ರಕಾರ ನನ್ನ ಜೊತೆ ಸೇರಿದವ್ರು 45 ಜನ, ಅದರಲ್ಲೊಂದು 20 ವುಮೆನ್ ಕೆಡೆಟ್ಸ್ ಹೆಣ್ಮಕ್ಳು ಇದ್ರು. ಐ ಆಮ್ ವೆರಿ ಶ್ಯೂರ್ ದಟ್ ಎಲ್ಲಾರ್ಗು ಅದೇ ತರ ಅನಿಸಿಕೆ. ಯಾಕೆಂದ್ರೆ ನೋಡಿ, ನಿಮ್ ಸೆಲೆಕ್ಷನ್ ಪ್ರೋಸೆಸ್ ಇಟ್ ಸೆಲ್ಫ್ ಇಸ್ ಸೋ ಲಾಂಗ್, unlike a normal telecall interview which happens now. So ಅದರಿಂದ ಡೆಫಿನೆಟ್ಲಿ ಎವ್ರಿಥಿಂಗ್ ವಾಸ್ ಒಂದೊಂದು ಘಟ್ಟನೂ ತುಂಬಾನೇ ಖುಷಿ ಕೊಟ್ಟಿದ್ದ ಘಟ್ಟ ಅಂತ.
ಮುಖ್ಯವಾಗಿ ಮನೆಯಲ್ಲಿ ನೀವು ಯಾವುದೇ ರಕ್ಷಣಾ ವ್ಯವಸ್ಥೆಯ ಯಾವುದೇ ಒಂದು ಸೇವೆಗೆ ಸೇರ್ತೀರಾ, ಅದು ಆರ್ಮಿ ಆಗಿರಬಹುದು ಅಥವಾ ಏರ್ಫೋರ್ಸ್ ಆಗಿರಬಹುದು. ಆರ್ಮಿ ಆದ್ರೂ ಪರವಾಗಿಲ್ಲ, ಏರ್ಫೋರ್ಸು ವಾಯುಸೇನೆ ಅಂದ್ರೆ ಎಲ್ಲರಿಗೂ ಭಯ. ಯಾಕೆಂದ್ರೆ ಮೇಲ್ ಹಾರ್ತಾರೆ, ಏನಾಗ್ಬಿಡುತ್ತೋ ಏನೋ ಅನ್ನೋದೇ ಒಂದು ಆ ಕಾಲದಲ್ಲಿ. ಇನ್ನು ನೀವು 94-95 ಹೆಚ್ಚು ಕಡಿಮೆ ಅದೇ ತರ ಇದ್ದಿದ್ದು. ಮನೆಯಲ್ಲಿ ತಂದೆ ತಾಯಿಗಳಿಗೆ ಒಂದು ಭಯ ಇರುತ್ತೆ, ನಮ್ಮ ಮಗ ಅಥವಾ ಮಗಳು ಹೇಗೆ ಇದಕ್ಕೆ ಕಳಿಸ್ಬೇಕೋ ಬೇಡವೋ. ತಾಯಿಗಂತೂ ಬೇಡ ಅಂತಲೇ ಇರುತ್ತೆ ಹೆಚ್ಚು ಕಡಿಮೆ. ನಿಮ್ಮ ವಿಷಯದಲ್ಲಿ ಹೇಗಿತ್ತದು? ನಾನು ಮಿಲಿಟರಿ ಫ್ಯಾಮಿಲಿಯವನಲ್ಲ ಮೇಡಮ್. ನಾನು ನಿಮ್ಗೆ ಹೇಳಿದಾಗ ನಮ್ಮ ತಂದೆ HMT ಇದ್ರು. ಆಮೇಲೆ ಕಸಿನ್ ಅಂದ್ರೆ ನಮ್ಮ ತಂದೆ ಅಕ್ಕನ ಮಗ ಒಬ್ಬ ಅವಾಗಲೇ ಸ್ಕ್ವಾಡ್ರನ್ ಲೀಡರ್ ಆಗಿದ್ದ, ಜೋಧ್ಪುರಲ್ಲಿ ಸರ್ವಿಸ್ ಮಾಡ್ತಾ ಇದ್ರು. ನಾನು ಚಿಕ್ಕ ಹುಡುಗನಿಂದ ನಾನು ನೋಡ್ತಾ ಇದ್ದೆ ಅವನ್ನ. ಓಕೆ, ಅದು ಬಿಟ್ರೆ ಡೆಫಿನೆಟ್ಲಿ ನಮ್ಮ ಅಪ್ಪ ಅಮ್ಮನಿಗೆ ಇದ್ದೇ ಇರುತ್ತೆ, ಭಯ ಇರಲ್ಲ ಅಂತ ನಾವು ಹೇಳಕ್ ಆಗೋದೇ ಇಲ್ಲ. ಬಟ್ ಎಲ್ಲ ಸರ್ವಿಸ್ಗಳಲ್ಲೂ ಇವಾಗ ಏನೇನು ಕಟ್ಟುಪಾಡುಗಳಿರುತ್ತೋ ಸಿಮಿಲರ್ ಟು ದಟ್ ಅಫ್ಕೋರ್ಸ್ ನಮ್ಮ ಟ್ರೈನಿಂಗ್ ಪೇರೆಂಟ್ಸ್ಗೆ ಏನು ಅಶ್ಯೂರೆನ್ಸ್ ಸಿಗುತ್ತೆ ಅಂದರೆ ಬಿಕಾಸ್ ನಾನು ಅದ ನಂತರ ನಾನು ಏರ್ಫೋರ್ಸ್ ಅಕಾಡೆಮಿಲಿ ಇನ್ಸ್ಟ್ರಕ್ಟರ್ ಆಗಿದ್ದೆ. ಒಂದೊಂದು 6 ತಿಂಗಳಿಗೆ ಅವ್ರ ಮಕ್ಕಳು ವಾಪಸ್ ಹೋಗ್ತಾರಲ್ಲ ರಜಕ್ಕೆ, ಆ ವ್ಯತ್ಯಾಸ ನೋಡಾದ್ಮೇಲೆ ಅಂದ್ರೆ ಅವರ ವ್ಯಕ್ತಿತ್ವನೇ ಬದಲಾಗಿರೋ ವ್ಯಕ್ತಿತ್ವ ನೋಡಿದ ತಕ್ಷಣ ಆ ತಂದೆ ತಾಯಂದ್ರಿಗೆ ನಮ್ಮ ಮಗನೋ ಮಗಳು ಅವಳು ತಗೊಂಡಿರೋ ಒಂದು ನಿರ್ಧಾರ ತುಂಬಾನೇ ಕರೆಕ್ಟ್ ಆಗಿತ್ತು ಅಂತ. ಬಟ್ ಅವ್ರಿಗೆ ಹೆಸಿಟೇಷನ್ ಇಂದ ಸ್ಟಾರ್ಟ್ ಆಗುತ್ತದೆ. ಹೀಗೆ ನೀವು 1995 ನಮ್ಮ ಭಾರತೀಯ ವಾಯುಸೇನೆಯನ್ನ ಸೇರಿದ್ರಿ. ಅಧಿಕೃತವಾಗಿ ಎಲ್ಲವನ್ನು ಮುಗಿಸಿ ನಿಮ್ಗೊಂದು ಲೆಟರ್ ಬಂತು, ಬಹಳ ಖುಷಿಯಿಂದ ಆನಂತರ ಅದಕ್ಕೆ ಸೇರಿದ್ರಿ. ಮೊದಲನೇ ಪೋಸ್ಟಿಂಗ್ ನಿಮ್ಗೆ ಎಲ್ಲಿ ಆಯ್ತು ಮತ್ತೆ ಅಲ್ಲಿಯ ಅನುಭವ ಹೇಗಿತ್ತು? ಅಲ್ಲಿ ನಿಮ್ ಕೆಲಸಗಳೇನಿತ್ತು? ನಾನು ಟ್ರೈನಿಂಗ್ ಮುಗಿಸಿದ ನಂತರ ಎಲ್ಲರಿಗೂ 45-50 ಜನ ಎಲ್ಲರಿಗೂ ಎಲ್ಲ ಜಾಗಗಳಿಗೆ ಬರುತ್ತೆ ಪೋಸ್ಟಿಂಗು. ಕೆಲವ್ರಿಗೆ ಇದೇ ಯೂನಿಟ್ ಅಂತ ಬರುತ್ತೆ, ಕೆಲವ್ರಿಗೆ ಇಲ್ದೇ ಇದೇ ಬೇಸ್ ಅಂತ ಬರುತ್ತೆ. ಓಕೆ, ನಾವು ಇದೇ ಹತ್ರ ಒಂದು ಯೂನಿಟ್ಗೆ ಬಂದಿತ್ತು. ನಾನು ರಾಜಸ್ಥಾನ್ ಸೆಕ್ಟರಲ್ಲಿ ಆ ಕಾಲದಲ್ಲಿ MiG-21 ಬೇಸ್ ಆಗಿತ್ತದು. ಸೊ ಅಲ್ಲಿಗೆ ನನ್ನ ಪೋಸ್ಟಿಂಗ್ ಬಂದಿತ್ತು. ಸೊ ನಾನು ಅಕ್ಟೋಬರ್ 26 ನನ್ನ ಪಾಸಿಂಗ್ ಔಟ್ ಪರೇಡ್ ಆಗಿದ್ದಿಲ್ಲಿ. 26ನೇ ತಾರೀಕು 1995 ಮುಗಿಸ್ವಿ. ನಾನು ನವಂಬರ್ 26ನೇ ತಾರೀಕಿಗೆ ನಾನು ಅಲ್ಲಿ MiG-21 ಬೇಸ್ಗೆ ಹೋಗ್ಬಿಟ್ಟು ಸೇರಿಕೊಂಡೆ. ಅದು MiG-21 ಬೇಸ್ ಆಗಿರೋದ್ರಿಂದ ನಾನು ಸರ್ವಿಸ್ ಶುರು ಮಾಡಿದಾಗ ಆಲ್ಮೋಸ್ಟ್ 23-24 ಸ್ಕ್ವಾಡ್ರನ್ಗಳು ಬರೀ MiG-21 ಇದ್ದು. ಅಂದರೆ ಇವಾಗ ನಾವು ಓದ್ತಾ ಇರೋ ನ್ಯೂಸ್ ಪೇಪರ್ಗಳಾಗಲಿ ಅದರಲ್ಲೆಲ್ಲ ಹೇಗೆ ಎಲ್ಲ ಕಡೆ Su-30 ಸ್ಕ್ವಾಡ್ರನ್ಸ್ ಇದೆಯೋ ಅವೆಲ್ಲ ನಮ್ಮ ಟೈಮಲ್ಲಿ, ನಮ್ಮ ಟೈಮ್ ಅಂದರೆ 26 ತುಂಬಾನೇ ಹೆಸರು. ಸೊ ಅದರ ಬೇಸ್ ಅಂದರೆ MiG-21 ಬೇಸ್ ಅಂದರೆ ಅದರಲ್ಲಿ ಒಂದು MiG-21 ಒಂದು ಸ್ಕ್ವಾಡ್ರನ್ ಇರುತ್ತೆ. ಅದ್ರ ಜೊತೆಗೆ ಮಿಸೈಲ್ ಸ್ಕ್ವಾಡ್ರನ್ ಅಂತ ಇರುತ್ತೆ. ಇವಾಗ ನಾವು ಆಪರೇಷನ್ ಸಿಂಧೂರಲ್ಲೆಲ್ಲ ನೀವು ನೋಡಿರ್ಬೋದು, ಸರ್ಫೇಸ್ ಟು ಏರ್ ಮಿಸೈಲ್ಸ್ ವರ್ ಯೂಸ್ಡ್ ಅಂತ ಹೇಳ್ತಾ ಇರ್ತಾರೆ. ಆ ಥರ ನಮ್ದು ಪಿಚೋರಾ ಅಂತ ಒಂದು ರಷ್ಯನ್ ಮಿಸೈಲ್ಸ್ ಸಿಸ್ಟಮ್, ಅದೊಂದು ಮಿಸೈಲ್ ಕಾಂಪ್ಲೆಕ್ಸ್ ಅಂತ ಹೇಳ್ತೀವಿ, ಅದಿತ್ತು. MiG-21 ಸ್ಕ್ವಾಡ್ರನ್ ಇತ್ತು. ಆಮೇಲೆ ಅದ್ರ ಜೊತೆಗೆ ಅದಕ್ಕೆ ಬೇಕಾಗಿರೋ ಆರ್ಮಮೆಂಟ್ ರಿಲೇಟೆಡ್, ಅಂದ್ರೆ ಅದಕ್ಕೆ ನಮ್ಮ ರಾಕೆಟ್ರಿ, ಬಾಂಬ್ಸ್, ಯುದ್ಧ ಸಾಮಗ್ರಿ, ಕಂಪ್ಲೀಟ್ ಯುದ್ಧ ಸಾಮಗ್ರಿಗಳು. ಒಂದು ನಮ್ಮ ಗ್ರೌಂಡ್ ಡಿಫೆನ್ಸ್ಗೆ ಉಪಯೋಗಿಸೋದು, ಅಂದರೆ ನಮ್ಮ ಗನ್ಸು, ರೈಫಲ್ಸ್ ಆಗಲಿ, ಪಿಸ್ಟಲ್ಸ್ ಆಗಲಿ, ಓಕೆ, ಅದು ಫಾರ್ ಗ್ರೌಂಡ್ ಡಿಫೆನ್ಸ್. ಇನ್ನೊಂದು ಏರೋಪ್ಲೇನಲ್ಲಿ ಅಳವಡಿಸೋ ಥರದ್ದು ಯುದ್ಧ ಸಾಮಗ್ರಿಗಳು, ಅಂದರೆ ರಾಕೆಟ್ಸ್, ಬಾಂಬ್ಸ್, ಓಕೆ, ಮಿಸೈಲ್ಸ್, ಇದೆಲ್ಲ ಮೇಂಟೈನ್ ಮಾಡೋದು ನಮ್ಮ ಕೆಲಸಗಳಾಗಿತ್ತು. ಅಪಾರ್ಟ್ ಫ್ರಮ್ ಏರೋಪ್ಲೇನ್ ಮೇಂಟೆನೆನ್ಸ್. ಅಂದ್ರೆ ಇಲ್ಲಿ 2 ಸಿಸ್ಟಮ್, ಒಂದು ನಿಮಗೆ ರಕ್ಷಣೆ ಗ್ರೌಂಡ್ ಅಲ್ಲಿ, ಇನ್ನೊಂದು ಯುದ್ಧಕ್ಕೆ ಅಥವಾ ಯಾವುದೇ ಒಂದು ಕೆಲಾಮಿಟೀಸ್ ಅದೇನೂ ಆಗಿರಬಹುದು, ಎಲ್ಲೋ ಒಂದು ಬೆಂಕಿ ಅದನ್ನ ಆರಿಸೋದಿರಬಹುದು ಅಥವಾ ಹೆಚ್ಚಿಗೆ ಸುನಾಮಿ ಅಂತ ಆಗಿರ್ಬೋದು, ಪ್ರವಾಹ ಇರ್ಬೋದು, ಏನೂ ಇರ್ಬೋದು. ಈ ಎಲ್ಲ ಸಂದರ್ಭಗಳಲ್ಲಿ ಎಲ್ಲೆಲ್ಲಿ ವಾಯುಸೇನೆ ಅವಶ್ಯಕತೆ ಇರುತ್ತೋ ಅದಕ್ಕೆ ಹೋಗ್ಬೇಕಾದ್ರೆ ಮಾಡುವಂತ ಸಿದ್ಧತೆ. ಕರೆಕ್ಟ್. ನಮ್ಮ MiG-21 ಏರೋಪ್ಲೇನ್ ಆಗಲಿ ಅಥವಾ Su-30 ಫಾರ್ ಎಕ್ಸಾಂಪಲ್, ಇವೆಲ್ಲ ಫೈಟರ್ ಏರ್ಕ್ರಾಫ್ಟ್ ಅಂತ ಹೇಳ್ತೀವಿ ನಾವು. ಫೈಟರ್ ಏರ್ಕ್ರಾಫ್ಟ್ ಅಂದ್ರೆ ಅದರದ್ದು ಮೂಲ ಕೆಲಸ ಏನಂದ್ರೆ ಅದು ಫೈಟ್ ಮಾಡೋದೇ. ನಂತರ ನನಗೆ ಹೆಲಿಕಾಪ್ಟರ್ ಸ್ಕ್ವಾಡ್ರನ್ಸ್ ಅಲ್ಲೂ ನನಗೆ ಕೆಲಸ ಮಾಡೋ ಅವಕಾಶ ಇತ್ತು. ಆವಾಗ ನೀವು ಹೇಳಿದ್ದಿಷ್ಟೂ ಅಂದರೆ ಹ್ಯೂಮನ್ ಅಸಿಸ್ಟೆನ್ಸ್ ಅಂಡ್ ಡಿಸಾಸ್ಟರ್ ರಿಲೀಫ್ ಅಂತ ಹೇಳ್ತಾರೆ ನಮ್ಮ ಸರ್ಕಾರದ ಪದ. ಅದು HADR ಆಪರೇಷನ್ಸ್ ಅಂದ್ರೆ ಎನಿವೇರ್ ಎನಿ ಟೈಮ್ ಯು ವಿಲ್ ಹ್ಯಾವ್ ಟು ಗೋ ಅಂಡ್ ತಯಾರಿ ಇರಬೇಕು. ಹೆಲಿಕಾಪ್ಟರ್ ಸ್ಕ್ವಾಡ್ರನ್ ಅಥವಾ ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಸ್ಕ್ವಾಡ್ರನ್ಸ್ ಅಲ್ಲಿ ಇವ್ರು ಯಾವಾಗಲೂ ತತ್ಪರರಾಗಿರ್ಬೇಕು. ಅಂದ್ರೆ ಇವಾಗ
ಟು ಗೋ ಅಂಡ್ ಎವ್ಯಾಕ್ಯುಯೇಟ್ ಅವ್ರನ್ನ. ತಮಿಳ್ನಾಡಲ್ಲಿ ಫ್ಲಡ್ಸ್ ಆಗಿತ್ತು. ನಮ್ಮ ಹೆಲಿಕಾಪ್ಟರ್ಸ್ ಒಬ್ರು ಹೆಂಗಸರು, ಐ ಥಿಂಕ್ ಶಿ ವಾಸ್ ಜಸ್ಟ್ ಡ್ಯೂ ಫಾರ್ ಡೆಲಿವರಿ ಅಂಡ್ ದೇ ಹ್ಯಾಡ್ ಟು ಅವ್ರನ್ನ ರೂಫ್ ಟಾಪ್ ಇಂದ ಪಿಕಪ್ ಮಾಡಿ ದೇ ಡ್ರಾಪ್ಡ್ ಟು ದ ನಿಯರೆಸ್ಟ್ ಹಾಸ್ಪಿಟಲ್. ತಾಂಬರಂ ಏರ್ಬೇಸ್ ಇಂದ ಒಂದು ಹೆಲಿಕಾಪ್ಟರ್ ಯೂನಿಟ್ ಹೋಗಿ ಅದ್ ಮಾಡ್ತು. ಒಂದೊಂದು ಏರೋಪ್ಲೇನ್ ಒಂದೊಂದು ರೋಲ್ಸ್ ಇರುತ್ತೆ. ಇವಾಗ ನಾನು ಇದ್ದಿದ್ದ ಫಸ್ಟ್ ಪೋಸ್ಟಿಂಗ್ ಅಲ್ಲಿ, ನಾನು ಅವಾಗ ತಾನೇ ಹೋಗಿದ್ದೆ. ನನಗೆ ಇದೆಲ್ಲ ಕಲಿಯೋ ಒಂದು ರೆಸ್ಪಾನ್ಸಿಬಿಲಿಟಿನೂ ಇತ್ತು. ಅದೇ ನಮ್ಮ ಮಿಲಿಟರಿಲಿ ಗ್ರೂಮಿಂಗ್ ಅಂತ ನಾವು ಹೇಳ್ತೀವಲ್ಲ, ಸೊ ಅದು ನೀವೆಲ್ಲ ವರ್ಟಿಕಲ್ಸ್ನು ನೀವೆಲ್ಲ ಅರ್ಥ ಮಾಡಿಕೊಂಡು, ಆರ್ಮಮೆಂಟ್ ಆಗಲಿ, ಸ್ಪೆಷಲಿಸ್ಟ್ ವೆಹಿಕಲ್ಸ್ ಆಗಲಿ, ಒಂದು ಏರೋಪ್ಲೇನ್ ಹಾರಿಸೋಕ್ಕೆ ಅದಕ್ಕೊಂದು ಸುಮಾರು ಸಾಮಗ್ರಿಗಳು ಎದ್ದು ನಿಂತ್ಕೊಂಡು ಅದನ್ನು ಸಪೋರ್ಟ್ ಮಾಡಿದ್ರೇ ಒಂದು ಏರೋಪ್ಲೇನ್ ಹಾರೋದು. ಅದ್ರ ಪೂರ್ತಿ ನಿಮಗೆ ಅರ್ಥ, ಆಮೇಲೆ ನಿಮ್ಮ ಕಾಂಟ್ರಿಬ್ಯೂಷನ್, ಅಂದರೆ ನೀವು ಮುಂದೆ ಅದನ್ನು ಹೇಗೆ ಬೆಳೆಸ್ಬೋದು ಆ ವಿಷಯ ತಿಳ್ಕೊಳ್ಳೋದಕ್ಕೆ ತುಂಬ ಮುಖ್ಯ ಆಗಿರೋದು ಅಂದರೆ ನಿಮ್ಮ ಮೊದಲನೇ 6-7 ತಿಂಗಳುಗಳು ನಿಮ್ಮ ಮೊದಲನೇ ಬೇಸಲ್ಲಿ. ಸೊ ಆ ಥರ ನಮಗೆ ಟ್ರೈನ್ ಮಾಡ್ತಾರೆ. ಟ್ರೈನ್ ಮಾಡಿಬಿಟ್ಟು ನಮ್ಮ ಸೀನಿಯರ್ ಆಫೀಸರ್ಸು ನಮಗೆ ಅದ್ರ ಬಗ್ಗೆ ಪ್ರಶ್ನೆಗಳು ಕೇಳೋದಾಗಲಿ, ನಮಗೆ ಕೆಲವು ಚಾಲೆಂಜಸ್ ಕೊಡೋದಾಗಲಿ, ನೀನು ಈ ಥರ ಆದರೆ ಹೇಗೆ ಮಾಡ್ತೀಯಾ, ಈ ಥರ ಆದರೆ ಇದು ಹೇಗಾಗುತ್ತೆ, ಈ ಸ್ಥಿತಿಲಿ ನೀವು ಇದನ್ನು ಹೇಗೆ ಹ್ಯಾಂಡಲ್ ಮಾಡ್ತೀರಾ. ಆವಾಗ ಒಂದು ರ್ಯಾಂಕ್ ಇತ್ತು, ಪೈಲಟ್ ಆಫೀಸರ್ ಅಂತ ಒಂದು ರ್ಯಾಂಕು. ನಮ್ಮ ಇಂಡಿಯನ್ ಆರ್ಮಿಲಿ 2nd ಲೆಫ್ಟಿನೆಂಟ್ ಅಂತ ನಾವೆಲ್ಲ ಕಮಿಷನ್ ಆದ ತಕ್ಷಣ ವಿ ಗೆಟ್ ಫಸ್ಟ್ ರ್ಯಾಂಕ್. ಸೊ ಅದೆಲ್ಲ ನಾವೆಲ್ಲ ಪೈಲಟ್ ಆಫೀಸರ್. ಇವಾಗ ಪೈಲಟ್ ಆಫೀಸರ್, 2nd ಲೆಫ್ಟಿನೆಂಟ್ ಆ್ಯಂಡ್ ಆ್ಯಕ್ಟಿಂಗ್ ಸಬ್ ಲೆಫ್ಟಿನೆಂಟ್ ಅಂತ ಇಂಡಿಯನ್ ನೇವಿಲಿತ್ತು. ಅವು 3 ಇಟ್ಸ್ ಬೀನ್ ಅಬಾಲಿಷ್ಡ್ ನಾವು. ಆಲ್ ಬಿಕಮ್ ಫ್ಲೈಯಿಂಗ್ ಆಫೀಸರ್ಸ್. ನಮ್ಮ ಏರ್ಫೋರ್ಸಲ್ಲಿ ಫ್ಲೈಯಿಂಗ್ ಆಫೀಸರ್ ಆಗ್ತೀವಿ, ಆರ್ಮಿಲಿ ಲೆಫ್ಟಿನೆಂಟ್ ಆಗ್ತಾರೆ, ಅವರು ಸಬ್ ಲೆಫ್ಟಿನೆಂಟ್ ಆಗ್ತಾರೆ. ಈ 1 ವರ್ಷದ್ದು ಇದಿರುತ್ತಲ್ಲ, ಯು ಆರ್ ಲಿಟ್ರಲಿ ಅಂಡರ್ ಪ್ರೊಬೇಷನ್, ಅಂಡರ್ ವೆರಿ ಸೂಪರ್ವಿಷನ್, ಅಂಡ್ ಯು ವಿಲ್ ಬಿ ಅಸೆಸ್ಡ್ ಫಾರ್ ನೀವು ಏನೇನು ತಿಳ್ಕೊಂಡು ಎಷ್ಟು ಅರ್ಥ ಮಾಡ್ಕೊಂಡಿದ್ದೀರಾ, ಹೇಗೆ ಅಳವಡಿಸ್ಕೊಳ್ತೀರಾ, ನಿಮ್ಮ ಕಾಂಟ್ರಿಬ್ಯೂಷನ್ ಹೇಗೆ, ಅದಕ್ಕೆ ಇದೇ ಅದರ ದೊಡ್ಡ ತಳಪಾಯ. ಮಿಗ್ ಬೇಸ್ ನಲ್ಲಿ ಇರೋದೇನು ಸಾಮಾನ್ಯದ ವಿಷಯ ಅಲ್ಲ. ನಿಮಗೆ ಅಷ್ಟೊಂದು ಮಿಗ್ಗಳನ್ನ ಒಟ್ಟಿಗೆ ಒಂದು ಕಡೆಗೆ ನೋಡೋ, ಒಂದು ಸ್ಕ್ವಾಡ್ ನಲ್ಲಿ 14 to 16 MiG-21 ಏರೋಪ್ಲೇನ್ಗಳು, 1-2 ಅಥವಾ 3 ಟ್ರೈನರ್ಗಳಿರುತ್ತೆ. ಟ್ರೈನರ್ ಅಂದ್ರೆ ಒಬ್ಬ ಇನ್ನೊಬ್ಬನಿಗೆ ಹೇಳ್ಕೊಡೋ ತರ ಒಂದು ಕಾಕ್ಪಿಟ್ ಹಿಂದೆ ಇನ್ನೊಂದು ಕಾಕ್ಪಿಟ್ ಇರುತ್ತೆ. ಅಂದ್ರೆ ಇವಾಗ ಸೈಕಲ್ ಅಲ್ಲಿ ಡಬಲ್ ಸೈಕಲ್ ಇರುತ್ತಲ್ಲ, ನೀವು ಅಡ್ವರ್ಟೈಸ್ಮೆಂಟ್ ಅಲ್ಲಿ ಕಲಿಸುವಾಗ ಅವನ ಅಕ್ಕ ಪಕ್ಕ ಕೂತ್ಕೊಳ್ಳೋ ತರ, ಮಿಗ್ಗಲ್ಲಿ ಒಬ್ಬರು ಹಿಂದೆ ಇನ್ನೊಬ್ರು ಕೂತ್ಕೊಳ್ಳೋ ತರ. ಸೊ ಅದಕ್ಕೆ ಟ್ರೈನರ್ ಏರೋಪ್ಲೇನ್, ಅದೊಂದು 2 ಟ್ರೈನರ್, ಮಿಕ್ಕಿದಷ್ಟು ಫೈಟರ್ಗಳಿರುತ್ತೆ. ಸೊ ಇದಕ್ಕೆ ಒಂದು ಏರೋಪ್ಲೇನ್ ತಯಾರು ಮಾಡಕ್ಕೆ 1 ರಿಂದ 1.25 ಗಂಟೆಗಳ ಕಾಲ ಬೇಕಾಗುತ್ತೆ. ನೀವು ರೀಫ್ಯೂಲಿಂಗ್ ಇಂದ ಹಿಡಿದು ಅವನ್ನ ಆಫ್ ಮಾಡೋ ತನಕ, ಅವನು ಸಲ್ಯೂಟ್ ಮಾಡಿಬಿಟ್ಟು ನೀವು ಪೈಲಟ್ ನಮ್ಮ ವಾಯುಸೈನಿಕ ಸಲ್ಯೂಟ್ ಮಾಡ್ಬಿಟ್ಟು ಆಫ್ ಮಾಡೋ ತನಕ, ಅದು ಆ ಪ್ರಕ್ರಿಯೆ 1-1.5 ಗಂಟೆ ಕಾಲದ ಪ್ರಕ್ರಿಯೆ. ಅದು 1-1.5 ಗಂಟೆ ಕಾಲ ಡ್ಯೂರಿಂಗ್ ವಾರ್ ಇಟ್ ಬಿಕಮ್ಸ್ ಈವನ್ ಲೆಸ್. ಓಕೆ, ಆ್ಯಂಡ್ ಆ ಟೈಮಲ್ಲಿ ಆ ವಾತಾವರಣಗಳು ಇನ್ನೂ ಟೈಟ್ ಆಗಿಬಿಡುತ್ತೆ. ಯಾಕಂದ್ರೆ ನೀವು ಎಲ್ಲ ಕಡೆ ನಡೆಯೋದು, ಓಡಾಡೋದು, ಇದಕ್ಕೆಲ್ಲ ಯಾರು, ಬಿಕಾಸ್ ಯು ವಿಲ್ ಬಿ ಅಂಡರ್ ಸರ್ವೇಲೆನ್ಸ್, ಎಲ್ಲ ನೋಡ್ತಾ ಇರ್ತಾರೆ. ಅದು ಇವಾಗಿನ ಟೆಕ್ನೋ ಪ್ರಪಂಚದಲ್ಲಿ ನೀವು ಒಂದು ಬೇಸಲ್ಲಿ ಒಬ್ಬ ವಾಯು ಸೈನಿಕ ಒಂದು ಆರ್ಮಮೆಂಟ್ನ ಇಲ್ಲಿಂದ ಅಲ್ಲಿಗೆ ತೊಗೊಂಡೋಗ್ತಾನೆ ಅಂದರೆ ಅದ್ರ ಮುಂದೆ ಮಿಷಿನ್ಗಳು ಏನಾಗ್ಬಿಡುತ್ತೆ ಅಂತ ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸೊ ಅದನ್ನೆಲ್ಲ ನೀವು ಮುಚ್ಚಾಕೊಂಡು ನೀವು ಹಾಕೊಂಡು ನಿಮ್ಮ ಏರೋಪ್ಲೇನ್ ತಯಾರು ಮಾಡಿ ಅದನ್ನ ಆಫ್ ಮಾಡಬೇಕು. ಅಲ್ಲಿಯೂ ಕೂಡ ಮುಚ್ಚಾಕೊಂಡೇ ಮಾಡಬೇಕು. ಅಂದ್ರೆ ಅದನ್ನೇ ನಮ್ಗೆ ಹೇಳ್ಕೊಡೋದು. ಈ ಎಕ್ಸಸೈಸಸ್ ಅಂತ ಮಾಡ್ತೀವಿ ನಾವು, ಮಕ್ಕಳಿಗೆ ಹೇಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವೋ ಅದೇ ತರ ಎಕ್ಸಸೈಸಸ್ ಅಲ್ಲಿ ನಾವು ಇದನ್ನೇ ಮಾಡೋದು. ನಿಮ್ಗೆ ಈ ತರ ಒಂದು ಸಿಚುವೇಶನ್, ಈ ತರ ಹೋಸ್ಟಿಲಿಟೀಸ್ ಡಿಕ್ಲೇರ್ ಆಗಿದೆ ಅಂದ್ರೆ ತೊಂದರೆಗಳು ಡಿಕ್ಲೇರ್ ಆಗಿದೆ ಬಾರ್ಡರ್ ಇಂದ, ಆವಾಗ ನಮ್ಗೊಂದು ಸೆಟ್ ಆಫ್ ಆಕ್ಷನ್ಸ್ ನಾವು ಫಸ್ಟೇ ಪ್ಲಾನ್ ಮಾಡ್ಕೊಂಡಿರ್ತೀವಿ. ಈ ತರ ಆದ್ರೆ ನಾವು ಹೀಗೆ ಮಾಡ್ತೀವಿ, ದಟ್ ಇಸ್ ಅ ಪ್ಲಾನ್. ಓಕೆ, ದಟ್ ಇಸ್ SOP, ಕಂಟಿಂಜೆನ್ಸಿ, ತೊಂದರೆಗಳಿಗೆ ಹೇಗೆ ನಾವು ಅಳವಡಿಸ್ಕೊಳ್ತೀವಿ. ಸೊ ಇದಕ್ಕೆಲ್ಲ ನಾವು ಟ್ರೈನ್ ಆಗ್ತೀವಿ ಮೇಡಮ್. ನೀವು ನಂತರ ಹೆಲಿಕಾಪ್ಟರ್ ಸ್ಕ್ವಾಡ್ರನ್ ನಲ್ಲೂ ಇದ್ರಿ. ಮಿಗ್ಗು ನಾನು ಹಾಗೆ ಹೇಳಿದ ಹಾಗೆ ಆ ಕಾಲದಲ್ಲಿ ಭಾರತದ ಒಂದು ಕಿರೀಟ MiG-21 ಅಂತಂದ್ರೆ, ಅಲ್ಲಿಂದ ನೀವು ಹೆಲಿಕಾಪ್ಟರ್ ಸ್ಕ್ವಾಡ್ರನ್ನಿಗೆ ಬಂದ್ರಿ. ಅಲ್ಲಿ ಹೇಗಿತ್ತು ನಿಮ್ಮ ಅನುಭವ? ಮತ್ತೆ ಹೆಲಿಕಾಪ್ಟರ್ಗಳು ನಾವು ಅದಕ್ಕೆ ಹೋಲಿಸಿದ್ರೆ ಬೇರೆ ರೀತಿಯ ಕಾರ್ಯಕ್ಷಮತೆಯನ್ನ ಹೊಂದಿರುವಂಥವು, ಅಂದ್ರೆ ಎಲ್ಲಿ ಬೇಕಾದರೂ ಇಳಿಸಬಹುದು. ಮಿಗ್ ಹಾಗಲ್ಲ, ಆದರೆ ಮಿಗ್ನಷ್ಟು ವೇಗವಾಗಿ ಹೋಗಕ್ಕಾಗಲ್ಲ. ಅದಕ್ಕೆ ಅದರದೇ ಆದ ಕೆಲವು ಒಳ್ಳೆಯದು ಇದೆ, ಕೆಲವು ಸ್ವಲ್ಪ ನಿಧಾನಗತಿಯಲ್ಲಿ ಈ ಥರದ್ದು ಇದೆ. ಅಲ್ಲಿ ಅನುಭವ ಹೇಗಿತ್ತು? ಮೊದಲನೇದನ್ನ ಇಲ್ಲಿ ನೀವು ಹೇಗೆ ಬದಲು ಮಾಡ್ಕೋಬೇಕಾಯ್ತು? ಏರೋಪ್ಲೇನ್ ಅಥವಾ ಹೆಲಿಕಾಪ್ಟರ್ ಮೇಂಟೆನೆನ್ಸ್ ಫಿಲಾಸಫಿ ಇದೆಯಲ್ಲ, ಒಂದು ಏರೋಪ್ಲೇನ್, ಹೆಲಿಕಾಪ್ಟರ್ ಆಗಿರ್ಬೋದು ಅಥವಾ ಫೈಟರ್ ಜೆಟ್ ಆಗಿರ್ಬೋದು ಅಥವಾ ಹೆವಿ ಲಿಫ್ಟ್ ಕಾರ್ಗೋ ಏರೋಪ್ಲೇನ್ಗಳು, ದೊಡ್ಡ ದೊಡ್ಡ ಏರೋಪ್ಲೇನ್ C-17 ಅಲ್ಲ, ಇದ್ರದ್ದೆಲ್ಲ ಮೇಂಟೆನೆನ್ಸ್ ವ್ಯಾಲ್ಯೂ ಸಿಸ್ಟಮ್ ದಟ್ ರಿಮೇನ್ಸ್ ದ ಸೇಮ್ ಮೇಡಮ್. ಎಲ್ಲದಕ್ಕೂ ಅದು ಎಷ್ಟೇ
ಭಾರ ಹೊರಬಹುದು, ಬೇಗ ಹಾರಬಹುದು, ಎಲ್ಲೆಲ್ಲಿ ಬೇಕಾದ್ರೆ ಲ್ಯಾಂಡ್ ಮಾಡಬಹುದು. ನಿರ್ವಹಣೆ ಎಲ್ಲದಕ್ಕೂ ಬ್ರಾಡ್ ಆಗಿ ಸೇಮ್ ಆಗಿರುತ್ತೆ. ಓಕೆ, ಪ್ರಿನ್ಸಿಪಲ್ ಲೆವೆಲ್ ಅಲ್ಲಿ ಎಲ್ಲ ಸೇಮ್ ಆಗಿರುತ್ತೆ. ಆದ್ರೂ ಕೂಡ ಒಂದು MiG-21 ಅದರದೇ ಆದ ಇಂಜಿನ್, ಅದರದೇ ಆದ ಎಲೆಕ್ಟ್ರಾನಿಕ್ಸ್, ಅದರದೇ ಆದ ಆರ್ಮಮೆಂಟ್, ಅದರದೇ ಆದ ರಡಾರ್ ಎಲ್ಲ ಇರೋದ್ರಿಂದ ಅದಕ್ಕೆ ಕರೆಕ್ಟಾಗಿ ಟ್ರೈನ್ ಮಾಡ್ಕೊಂಡಿರ್ತೀವಿ ನಾವು. ಒಂದು ಯುದ್ಧದಲ್ಲಿ ಒಂದು ಫೈಟರ್ ಏರ್ಕ್ರಾಫ್ಟ್ ಒಂದು ಪಾತ್ರ ಇರುತ್ತೆ. ಆ ಪಾತ್ರನ ಹೇಗೆ ನಿರ್ವಹಿಸಬೇಕು ಅದನ್ನ ನಮ್ಮ ಇಂಜಿನಿಯರಿಂಗ್ ಬ್ರಾಂಚ್ ಸಪೋರ್ಟ್ ಮಾಡುತ್ತೆ. ಅದೇ ತರ ನಮ್ಮ ಹೆಲಿಕಾಪ್ಟರ್ಗೂ ಒಂದಷ್ಟು ಪಾತ್ರಗಳಿದೆ. ಅದು ಫೈಟರ್ ಏರೋಪ್ಲೇನ್ಗಿಂತ ಸ್ವಲ್ಪ ವಿಭಿನ್ನವಾಗಿರುತ್ತೆ. ಇದರಲ್ಲೂ ಆರ್ಮಮೆಂಟ್ ಇದೆ, ಕ್ಯಾಶುಯಾಲಿಟಿ ಎವ್ಯಾಕ್ಯುವೇಷನ್, ಎಲ್ಲಂದ್ರಲ್ಲಿ ಹೋಗಿ ಲ್ಯಾಂಡ್ ಮಾಡಿಸ್ಬೇಕು. ಇವರು ಟ್ರೂಪ್ ಇಂಜೆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ನೀವು ಒಂದು ಕಮಾಂಡೋ ಸಿನಿಮಾಗಳು ಅಥವಾ ಯೂಟ್ಯೂಬ್ ವಿಡಿಯೋಸಲ್ಲೋ ನಮ್ಮ ಇವರೆಲ್ಲ ನೋಡಿರ್ಬೋದು. ಒಂದು 10-12 ಜನ ಕಮಾಂಡೋಗಳನ್ನ ಒಂದು ಜಾಗದಿಂದ ಹೋಗಿ ಇನ್ನೊಂದು ಜಾಗಕ್ಕೆ ಅವ್ರು ಇಳಿಸ್ಬಿಟ್ಟು ವಾಪಸ್ಸು ಬರ್ಬೇಕು, ಆಮೇಲೆ ಅವ್ರನ್ನ ವಾಪಸ್ಸು ಕರ್ಕೊಂಡು ಬರಬೇಕು. ಓಕೆ, ಸೊ ಇದೆಲ್ಲ ನಮ್ಮ ಫೈಟರ್ ಏರ್ಕ್ರಾಫ್ಟ್ ಮಾಡಕ್ಕಾಗಲ್ಲ. ಆಮೇಲೆ ಸೂರತ್ ಫ್ಲಡ್ಸ್, ಕೂರ್ಗ್ ಫ್ಲಡ್ಸ್, ನಮ್ಮ ನೆಲ್ಲೂರು ಫ್ಲಡ್ಸ್, ಇದಕ್ಕೆಲ್ಲ ಹೆಲಿಕಾಪ್ಟರ್ಸ್ ಅದೇ ಅದ್ರ ಜೀವಾಳ. ಅದು ತುಂಬಾನೇ ಮುಖ್ಯ. ನಮ್ಮ ಫೈರ್ ಫೈಟಿಂಗ್, ಕಾಡ್ಗಿಚ್ಚು, ಇದರಲ್ಲಿ ಬ್ಯಾಂಬಿ ಬಕೆಟ್ ಅಂತ ಹೇಳ್ತೀವಿ. ಅದೊಂದು ದೊಡ್ಡ ಒಂದು 8 ಅಡಿ ಅಗಲ ಇರೋ ಬಕೆಟ್. ಅದು ಎಲ್ಲಿ ಹೋಗ್ಬೇಕಾದ್ರೆ ನೀರು ತುಂಬ್ಕೊಂಡ್ಬಿಡ್ಬೋದು. ಅಂದ್ರೆ ಇವಾಗ ಎಲ್ಲೋ ಕಾಡ್ಗಿಚ್ಚಿದೆ, ಆ ಹೆಲಿಕಾಪ್ಟರ್ ಕೆಳಗಡೆ ಬಂದು ಅದು ನೀರು ತುಂಬಿಕೊಂಡು ಇನ್ನೊಂದು ಜಾಗಕ್ಕೆ ಹೋಗಿ ಅದು ನೀರು ರಿಲೀಸ್ ಮಾಡ್ಬಿಟ್ಟು ಬರುತ್ತೆ. ಇದರ ಪಾತ್ರ ಇದು. ಆಮೇಲೆ ಇದರಲ್ಲಿ ನೀವು ನೋಡಿರ್ತೀರಾ, ಎಸ್ಪೆಷಲಿ ನಮ್ಮ ಹೈ ಆಲ್ಟಿಟ್ಯೂಡ್ ಸಿಯಾಚಿನ್, JNK, ಲೇ ಅಂಡ್ ಬಿಯಾಂಡ್, ಲೇ ಇಂದ ಮೇಲೆ, ಇಟ್ ಇಸ್ ಕಂಪ್ಲೀಟ್ಲಿ ಹೆಲಿಕಾಪ್ಟರ್ ಬ್ರಿಡ್ಜಿಂಗ್. ಅಂದ್ರೆ ನಮ್ ಏರ್ ಮೇಂಟೆನೆನ್ಸ್ ಅಂತ ಹೇಳ್ತೀವಿ. ಅಂದ್ರೆ ಅಲ್ಲಿ ಒಂದೊಂದು ಯೂನಿಫಾರ್ಮ್, ಊಟ ತಿಂಡಿಗಳು, ಅವ್ರಿಗೆ ಬೇಕಾಗಿರೋ ಲಾಜಿಸ್ಟಿಕ್ಸ್ ರಿಕ್ವೈರ್ಮೆಂಟ್ಸ್, ಇದೆಲ್ಲಾನು ಬಿನ್ ಡನ್ ಬೈ ಹೆಲಿಕಾಪ್ಟರ್ಸ್ ಓನ್ಲಿ. ವಿಚ್ ಕ್ಯಾನ್ ಬಿ, ಅದು ಇದರ ರೋಲ್. ಅದು ಇಂಡಿಯನ್ ಏರ್ಫೋರ್ಸ್ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಆಗಿದೆ. ಆ 3 ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಅಂಡ್ ಹೆಲಿಕಾಪ್ಟರ್ಸ್ ಅಂಡ್ ಫೈಟರ್ಸ್ ಆಲ್ ಹ್ಯಾವ್ ಟು ಎಲ್ಲ ಮರ್ಜ್ ಆಗ್ಬಿಡುತ್ತೆ. ಅಂದ್ರೆ ಎಲ್ಲ ಸೇರಿ ಒಂದು ಕೆಲಸ ಮಾಡುತ್ತೆ. ಅದೇ ತರ ನಮ್ದ್ರಲ್ಲಿ ಕೆಲವು ಸಿಸ್ಟಮ್ಸು ಇದೆ, ಅವು ತುಂಬಾ ಮುಖ್ಯ. ಅಂದ್ರೆ ಇವೆಲ್ಲ ಹೇಗೆ ನಾವು ಬೆಳಗ್ಗೆ ಎದ್ದಾಗ ಇವತ್ತಿನ ಕೆಲಸ ಏನ್ ಮಾಡೋದು ಅಂತ ಯೋಚನೆ ಮಾಡ್ತೀವಿ ಆಫೀಸಿಗೆ ಬರುವಾಗ, ನಿಮ್ದು ಕೂಡ ಹಾಗೆ ಇವತ್ತು ಯಾವ ಹೆಲಿಕಾಪ್ಟರ್ ಅನ್ನು ನೋಡ್ಬೇಕು ಅಥವಾ ಇವತ್ತು ಯಾವ MiG ಅನ್ನ ಎಷ್ಟು ನೋಡ್ಬೇಕು ಅನ್ನುವಂಥದ್ದು ನಿಮ್ಮ ಸಪೋರ್ಟಿಂಗ್ ಸ್ಟಾಫ್ ಏನಿರ್ತಾರೆ ಅವರಿಗೆ ನೀವೇನು ವಹಿಸಿರ್ತೀರಾ, ಅವ್ರು ಮಾಡಿದ ಕೆಲಸವನ್ನ ಮತ್ತೆ ನೀವು ಸೂಪರ್ವೈಸ್ ಮಾಡಬೇಕು. ಹೇಗೆ ನಡೀತಾ ಇದೆ ಸೂಪರ್ವೈಸ್ ಮಾಡೋಕೆ ಪ್ಲಾನು ಮಾಡ್ಬೇಕು ಮೇಡಮ್. ಯಾಕಂದ್ರೆ ಒಂದು ಸ್ಕ್ವಾಡ್ ನಲ್ಲಿ ನೀವು ಹಿಂದಿನ ದಿನಾನು ಒಂದು ವಾರದಿಂದಾನು ನಿಮಗೆ ನಿಮ್ ಟಾಸ್ಕ್ ಗೊತ್ತಿರುತ್ತೆ. ಈ ಮುಂದಿನ ವಾರ ನಿಮ್ ಟಾಸ್ಕ್ ಹೀಗೆ ಏನ್ ಮಾಡ್ಬೇಕು ಅಂತ ನಿಮ್ಗೆ ಆಲ್ಮೋಸ್ಟ್ ಒಂದೊಂದು ದಿನಾನು ನಿಮ್ಗೊಂದು 7 ಅಥವಾ 8 ಏರೋಪ್ಲೇನ್ಗಳು ಕೊಡ್ಬೇಕಾಗತ್ತೆ. ಅದರದ್ದು ರೋಲ್ ಈ ತರ ಇರುತ್ತೆ. ನೀವು ಅದಕ್ಕೆ ಸಿದ್ಧತೆಗಳು ಮಾಡ್ಕೊಳ್ತಾ ಇರಬೇಕು. ಆಮೇಲೆ ಅದು ಒಂದಿನದ್ದಲ್ಲ, ಅದು ನೀವು ಇಡೀ ವಾರ ನಿಮ್ಗೆ ಆಲ್ಮೋಸ್ಟ್ 7-8 ಏರೋಪ್ಲೇನ್ಗಳು ಹಾರೋ ಸ್ಥಿತಿಲಿ ತರಬೇಕು. ಅಂದ್ರೆ ಅದ್ರಲ್ಲಿ ಏನಾದ್ರು ತೊಂದರೆಗಳಿದ್ರೆ ರೆಕ್ಟಿಫೈ ಮಾಡಬೇಕು. ಆಮೇಲೆ ಅದು ರೋಲ್ ಚೇಂಜಸ್, ಅಂದ್ರೆ ಅದು ರಾಕೆಟ್ರಿ ಮಾಡಲ್ಲ. ಇವಾಗ ನೀವು ಒಂದು ವಾರ್ ನಡೀತಾ ಇದೆ, ಇವಾಗ ಇದ್ರ ಬದಲು ಇನ್ನೊಂದು ಅವತ್ತಿನ ಅಗತ್ಯತೆ ಏನಿದೆ ಅದಕ್ಕೆ ತಯಾರು ಮಾಡಬೇಕು. ಸೊ ಇದರಿಂದ ತುಂಬಾ ಪ್ಲಾನಿಂಗ್ ಅನ್ನೋ ಅಂಶ ತುಂಬಾ ಮುಖ್ಯ ಆಗ್ಬಿಡುತ್ತೆ. ತುಂಬಾ ಯೋಜನೆ ಮಾಡಬೇಕು. ಆಮೇಲೆ ಅದನ್ನ ಅವಾಗಿಂದ ಅವಾಗ್ಲೇ ಎಕ್ಸಿಕ್ಯೂಟ್ ಮಾಡಬೇಕು, ಕಾರ್ಯಗತಗೊಳಿಸಬೇಕು. ಎಲ್ಲೋ ಒಂದ್ ಕಡೆ ಕಡಿಮೆ ಇದೆ ಅಂತ ಆಗ್ಲೇಬಾರದು. ಆಮೇಲೆ ಎಲ್ಲ ಕ್ರಿಟಿಕಲ್ ಸಿಸ್ಟಮ್ಸ್ ಆಗಿರೋದ್ರಿಂದ, ಕ್ರಿಟಿಕಲ್ ಇನ್ ದ ಸೆನ್ಸ್ ಫ್ರಮ್ ಎನಿ ಸೇಫ್ಟಿ ಒಂದು ಆಂಗಲ್ ಇಂದ ನೋಡಿದ್ರು ಕೂಡ, ಅಥವಾ ಮಿಷನ್ ಅಕಂಪ್ಲಿಷ್ಮೆಂಟ್, ಅಂದ್ರೆ ಅವ್ನು ಯಾತಕ್ಕೆ ಅವ್ನು ಹೋಗ್ತಾ ಇದ್ದಾನೆ, ಈ ಏರೋಪ್ಲೇನ್ ಒಂದು ಫೈಟರ್ ಏರ್ಕ್ರಾಫ್ಟ್ ಇದಕ್ಕೆ ಅಲ್ಲಿಗೆ ಹೋಗ್ತಾ ಇದೆ, ಅವನು ಈ ತರ ಒಂದು ಮಿಸೈಲ್ ಫೈರ್ ಮಾಡಕ್ ಹೋಗ್ತಾ ಇದ್ದಾನೆ, ಅದು ತುಂಬಾ ಕ್ರಿಟಿಕಲ್ ಮಿಷನ್ ಇರುತ್ತದೆ. ಸೊ ಅದರದ್ದು ಮೇಂಟೈನಿಂಗ್ ದಟ್ ಲೆವೆಲ್ ಆಫ್ ಸೀಕ್ರೆಸಿ ಆಲ್ಸೋ ಈಸ್ ಅ ರೆಸ್ಪಾನ್ಸಿಬಿಲಿಟಿ ಆಫ್ ಆಲ್ ಆಫ್ ಅಸ್. ಯಾವಾಗ್ಲೂ ಎಲ್ಲಾರ್ಗು ಏನು ಹೇಳೋ ಅವಶ್ಯಕತೆ ಇರಲ್ಲ, ನಮಗೂ ಗೊತ್ತಿರಲ್ಲ. ಓಕೆ, ಸೊ ಈ ಕ್ವಿಕ್ನೆಸ್ ಒಂದು ಟೀಮ್ ಪೂರ್ತಿ, ಆಮೇಲೆ ನಿಮ್ಮ ಆ ಎಕ್ವಿಪ್ಮೆಂಟ್ ಗಳೆಲ್ಲಾನು ನಿಮ್ಗೆ ಕಾರ್ಯ ಕ್ಷಮತೆ ಅದು ಹೇಗಿರ್ಬೇಕು ಅಂದ್ರೆ ನೀವು ಅದರಿಂದ ಏನು ಯೋಚನೆ ಮಾಡಿರ್ತೀರೋ. ಒಂದು ಬಾಂಬ್ ಲೋಡಿಂಗ್ ಟ್ರಾಲಿ, ಅದು ಬಾಂಬ್ನ ತಗೊಂಡೋಗಿ ಇವಾಗ ಜಾಗ್ವರ್ ಮೇಲೆ ಕೂರಿಸುತ್ತೆ ಅಂದ್ರೆ ಅದು ಹಾಗೆ ಕೂರಿಸ್ಬೇಕು. ಇಲ್ದೇ ಎಲ್ಲ ನೀವು ಮಾಡ್ಬಿಟ್ಟು ಆ ಬಾಂಬ್ ಲೋಡಿಂಗ್ ಟ್ರಾಲಿ ಹೆಗಲ್ ಮೇಲೆ ಕೊಟ್ಕೊಂಡೆಲ್ಲ ಕೂರ್ಸಕ್ ಆಗಲ್ಲ. ಸೊ ನಿಮ್ಗೆಲ್ಲದಕ್ಕೂ ಅದು ಮುಖ್ಯ ಆಗತ್ತೆ. ಸೊ ನೀವು ಒಂದು ಕಣ್ಣು ಮುಚ್ಕೊಂಡು ಒಂದು ಇಮ್ಯಾಜಿನ್ ಮಾಡ್ಕೊಂಡ್ರೆ ಇದೊಂದು ದೊಡ್ಡ ಒಂದು ಸೈನ್ಯದ ತರ, ಒಂದು ಕುರುಕ್ಷೇತ್ರದ ತರ ಒಂದು ಮೇಜ್ ಇದು. ಅಂದ್ರೆ ಎಲ್ಲವೂ ಸುಸ್ಥಿರವಾಗಿಯೇ ಇರಬೇಕು, ಕರಾರುವಕ್ಕಾಗಿಯೇ. ಆಮೇಲೆ ಇದು ಅಟ್ ಆಪರೇಷನ್ಸ್ ಡ್ಯೂರಿಂಗ್ ಇವಾಗ ನಮಗೆ ವಾರ್ ಸಿಚುಯೇಷನ್ ಇದು 0 ಟಾಲರೆನ್ಸ್ ಕೊಟ್ಟೋಗ್ಬಿಡುತ್ತೆ.
ನೀವು ತರಬೇತಿ ಅಂತ ಹೇಳಿದ್ರಿ. ಅವಾಗ ನೀವು ತರಬೇತಿದಾರರಾಗೂ ಕೆಲಸ ಮಾಡಿದ್ದೀರಾ ಏರ್ಫೋರ್ಸ್ ಅಕಾಡೆಮಿಯಲ್ಲಿ. ವಾಯುಸೇನೆ ಅಕಾಡೆಮಿನೇ ತುಂಬಾ ದೊಡ್ಡ, ಬಹಳ ಕಠಿಣವಾದ ತರಬೇತಿ ಅಲ್ಲಿರುತ್ತೆ. ಏಕೆಂದ್ರೆ ಅವರು ಹೈ ಆಲ್ಟಿಟ್ಯೂಡ್ ಅಲ್ಲಾಗಬಹುದು ಅಥವಾ ಯುದ್ಧದ ಸನ್ನಿವೇಶದಲ್ಲಾಗಬಹುದು, ಎಲ್ಲ ಕ್ಲಿಷ್ಟಕರವಾದ ಸನ್ನಿವೇಶಗಳಲ್ಲಿ ಹಾರುವಂಥ ಮತ್ತೆ ಅಷ್ಟೇ ಕಾರ್ಯಕ್ಷಮತೆಯಿಂದ ಅದು ಬಾಂಬೋ ಮಿಸೈಲೋ ಏನು ಹಾಕೋದೋ ಅದನ್ನೆಲ್ಲವನ್ನು ಕರಾರುವಕ್ಕಾಗಿ ಮಾಡಲಿಕ್ಕೆ ತಯಾರಿ ಮಾಡಬೇಕಲ್ಲ. ಇದು ಬಹಳ ದೊಡ್ಡ ಕೆಲಸ ಅಂತ ಅನ್ಕೋತೀನಿ ನಾನು. ಅಲ್ಲಿ ತರಬೇತಿದಾರರಿಗೂ ಅಷ್ಟೇ ಮಾನಸಿಕ ದೃಢತೆ ಇರಬೇಕು, ಮತ್ತೆ ಅವರಲ್ಲಿಯೂ ಅಷ್ಟು ಕ್ಷಮತೆ ಇರಬೇಕು. ಅದನ್ನ ಅವರ ಎದುರಿಗಿರೋ ವಿದ್ಯಾರ್ಥಿಗಳಿಗೆ ದಾಟಿಸೋದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿರ್ಬೇಕು. ಅವರ ಸಂವಹನ ಕೂಡ, ಕಮ್ಯುನಿಕೇಶನ್ ಸ್ಕಿಲ್ಸ್ ಕೂಡ ಬಹಳ ಚೆನ್ನಾಗಿರ್ಬೇಕು. ಆ ಅನುಭವ ಹೇಗಿತ್ತು? 2000 ನಾನು ಏರ್ಫೋರ್ಸ್ ಅಕಾಡೆಮಿಲಿ ಇನ್ಸ್ಟ್ರಕ್ಟರ್ ಆಗಿ ಸೇವೆ ಸಲ್ಲಿಸಕ್ಕೆ ಶುರು ಮಾಡಿದೆ. ಸೊ ಅವಾಗ ಏನಂದ್ರೆ ಎಲ್ಲ ಹುಡುಗರು ಅವ್ರ ವಿದ್ಯಾಭ್ಯಾಸ ಮುಗಿಸಿ ಸೆಲೆಕ್ಷನ್ ಮುಗಿಸ್ಕೊಂಡು ಪ್ರಪ್ರಥಮ ಬಾರಿಗೆ ಒಂದು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ ಅಂದ್ರೆ ಈ ಮಿಲಿಟರಿ ಮಹಾವಿದ್ಯಾಲಯಕ್ಕೆ ಬರ್ತಾರೆ. ನಾವು ಹೋಗಿರ್ತಾರ. ಸೊ ಅದರಲ್ಲಿ ಮುಖ್ಯ ಏನಂದ್ರೆ ಅವ್ರನ್ನ ಆ ಕಾನ್ಫಿಡೆನ್ಸ್ ತರೋದು, ಎಲ್ಲರನ್ನೂ ಒಗ್ಗೂಡಿಸೋದು. ಅಂದ್ರೆ ಕೆಲವರು ದೊಡ್ಡ ಮನುಷ್ಯರ ಮಕ್ಕಳು ಇರ್ತಾರೆ, ಕೆಲವರು ಅಂತ ಒಳ್ಳೆ ಪರಿಸ್ಥಿತಿಯಿಂದ ಇಲ್ಲದೆ ಇರ್ಬೋದು. ಅದರಿಂದ ಅವ್ರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಿಟ್ಬಿಡಕ್ ನಾವು ಬಿಡಕ್ಕಾಗಲ್ಲ. ಒಬ್ಬ ಅಥ್ಲೀಟ್ ಇರ್ಬೋದು, ಒಬ್ಬ ಮನೆ ಪಕ್ಕ ಆಟ ಆಡ್ಕೊಂಡು ಕ್ರಿಕೆಟ್ ಆಡ್ಕೊಂಡು ಇದಿರ್ಬೋದು, ಅವನು ಅಷ್ಟೇ ಅಥ್ಲೀಟ್, ಬಟ್ ಅವನಿಗೆ ಅವಕಾಶಗಳು ಇಲ್ಲದೆ ಇರ್ಬೋದು. ಎಲ್ಲ ಸಮನಾಗಿ ನೋಡ್ಬೇಕು. ಅದು ಒಂದು ತುಂಬಾನೇ ಮುಖ್ಯ. ಯಾಕಂದ್ರೆ ಪ್ರಪ್ರಥಮ ಬಾರಿಗೆ 40-45 ಮಹಿಳಾ ಕೆಡೆಟ್ಗಳು, 150-200 ಜೆಂಟಲ್ಮನ್ ಕೆಡೆಟ್ಸ್ ಅಂದ್ರೆ ನಮ್ಮ ಹುಡುಗರು ಬರ್ತಾರೆ. ನಾವು 1 ವರ್ಷದಲ್ಲಿ ಅವ್ರನ್ನ ಆಫೀಸರ್ಗಳಾಗಿ ತಯಾರು ಮಾಡಬೇಕು. ಅವ್ರಿಗೆ ಅವ್ರದೇ ಆದ ಬ್ರಾಂಚ್, ಇಂಜಿನಿಯರಿಂಗ್ ಆಗಲಿ ಲಾಜಿಸ್ಟಿಕ್ಸ್ ಆಗಲಿ, ಅವ್ರದ್ದು ಅದೇ ಆದ ಪಠ್ಯಕ್ರಮ ಇರುತ್ತೆ. ಅದಕ್ಕೆ ಅನುಗುಣವಾಗಿ ಅವರು ಅದನ್ನು ಅಸಿಮ್ಯುಲೇಟ್ ಮಾಡ್ಕೋಬೇಕು. ಆಮೇಲೆ ನಮ್ಮ ಮಿಲಿಟರಿ ರಿಕ್ವೈರ್ಮೆಂಟ್ಸ್, ಪ್ರಥಮ ಬಾರಿಗೆ ಅವರು ಸಿವಿಲ್ ಬ್ಯಾಕ್ಗ್ರೌಂಡ್ ಇಂದ ಬಂದಿರೋದ್ರಿಂದ ನಮ್ಮ ಕಂಪ್ಲೀಟ್ ಮಿಲಿಟರಿ ಬ್ಯಾಕ್ಗ್ರೌಂಡ್ ಅವ್ರನ್ನ ತರಬೇಕು. ಯಾಕಂದ್ರೆ ನಾವು ಕಾಲೇಜಲ್ಲಿ ಓದ್ಬಿಟ್ಟು ಹೋಗಿರ್ತೀವಿ, ಬರೀ ಒಂದು ಹೇರ್ ಕಟ್ ಇಸ್ ನಾಟ್ ದ ಎಂಡ್ ಆಫ್ ಮಿಲಿಟರಿನೆಸ್. ಸೊ ಅದರಲ್ಲಿ ಎಲ್ಲ ಅವ್ರಿಗೆ ಊಟ ತಿಂಡಿಗಳು, ಡೈನಿಂಗ್ ಎಟಿಕೆಟ್ಸ್ ಇಂದ ಹಿಡಿದು ಆ ಪರೇಡು, ಡ್ರಿಲ್ಲು, ಆರ್ಮಮೆಂಟ್, ರನ್ನಿಂಗ್ ಆಗ್ಲಿ, ಕ್ರಾಸ್ ಕಂಟ್ರಿ ಆಗ್ಲಿ, ಅವ್ರ ಫಿಸಿಕಲ್ ಫಿಟ್ನೆಸ್, ಮೆಂಟಲ್ ಫಿಟ್ನೆಸ್ಗೆ ಏನೇನು ಮಾಡಬೇಕು, ಮೊದಲು 3-4 ತಿಂಗಳಲ್ಲಿ ಅವರು ಇಲ್ಲಿಂದ ನೆಕ್ಸ್ಟ್ ಲೆವೆಲ್ಗೆ ಮುಂದಕ್ಕೆ ಬರ್ತಾರೆ ಅವ್ರ ಫಿಸಿಕಲ್ ಫಿಟ್ನೆಸ್ ಅಲ್ಲಿ. ಆಮೇಲೆ ಅವ್ರಿಗೆ ಫಿಸಿಕಲ್ ಫಿಟ್ನೆಸ್ ಅಲ್ಲಿ ಅವ್ರ ಧೈರ್ಯ ಜಾಸ್ತಿ ಆಗಲಿ, ಕಾನ್ಫಿಡೆನ್ಸ್ ಚೆನ್ನಾಗಿ ಬರಲಿ ಅಂತ ಹೇಳಿ ಸ್ವಿಮ್ಮಿಂಗ್ ಪೂಲ್ ಇಂದ 10 ಮೀಟರ್ ಡೈವ್ ಮಾಡಕ್ ಹೇಳೋದು. ಈ ತರದ್ ಏನಂದ್ರೆ ಇಟ್ಸ್ ಆಲ್ ಎಲ್ಲ ಮನಸ್ಸಲ್ಲಿದೆ, ನಿಮ್ಮ ದೇಹದಲ್ಲಿ ಏನಿಲ್ಲ, ಎಲ್ಲ ಮನಸ್ಸಲ್ಲಿದೆ. ನೀವು ಆ ತರ ನಾವು ಧೈರ್ಯ ತುಂಬಿ ಕಾನ್ಫಿಡೆನ್ಸ್ ಬೆಳೆಸಿ ಇವಾಗ ಇನ್ನೊಬ್ರ ಹತ್ರ ಹ್ಯಾಕ್ ಬಿಹೇವ್ ಮಾಡೋದು, ಅಲ್ಲಿಂದ ನಾವು ತಗೊಂಡೋಗೋದ್ರಿಂದ ಈ ಎಲ್ಲ ಅವ್ರು ಸೇರಿದ್ದು ನೆಕ್ಸ್ಟ್ ಮುಂದಿನ ವರ್ಷ ಇದೇ ಡೇಟ್ಗೆ ಅವ್ರವ್ರ ಬೇಸ್ಗೆ ಅವ್ರ ಸ್ಕ್ವಾಡ್ರನ್ಗೆ ಹೋಗುವಷ್ಟೊಳಕ್ಕೆ ತಯಾರಾಗಿರೋ ಆಫೀಸರ್ಸ್ ಆಗಿ ಹೋಗ್ತಾರೆ. ಇನ್ನು ಈ ಬೇಸ್ಗಳಲ್ಲಿ ಕೆಲಸ ಮಾಡೋದಕ್ಕೂ ಅಕಾಡೆಮಿಗಳಲ್ಲಿ ಕೆಲಸ ಮಾಡೋದಕ್ಕೂ ಎರಡು ಬೇರೆ ಬೇರೆ ರೀತಿಯ ಕೆಲಸಗಳು ಅಲ್ವಾ? ಬೇಸ್ ಕೆಲಸ ಹೆಚ್ಚು ಕ್ಷಮತೆಯನ್ನ ಬಯಸುವಂಥದ್ದ, ಹೇಗಿರುತ್ತೆ ಕೆಲಸದ ವಾತಾವರಣ? ಆಮೇಲೆ ಆ ಚಾಲೆಂಜಸ್ ಬೇಸಲ್ಲಿ ತುಂಬಾ ಇರುತ್ತೆ ಮೇಡಮ್. ಒಂದೊಂದು ದಿನಾನೂ ಡಿಫ್ರೆಂಟ್ ಆಗಿರುತ್ತೆ. ಅದೇ ನಿಮ್ಮ ಟ್ರೈನಿಂಗ್ ಎಸ್ಟಾಬ್ಲಿಷ್ಮೆಂಟ್ ಅಲ್ಲಿ ಒಂದು ಸ್ಕೆಡ್ಯೂಲ್ ಇರುತ್ತೆ, ನೀವು ಅದರ ಪ್ರಕಾರ ನಾವು ಹೋಗ್ತೀವಿ. ಅಂದರೆ ಬೆಳಗ್ಗೆ ನಮ್ಮ ಕೆಡೆಟ್ಸ್ ಜೊತೆ 5:15 ಎಬ್ಬಿಸಿ ಅವ್ರ ಜೊತೆ ಓಡಕ್ಕೆ ಹೋಗೋದು, 4 ಕಿಲೋಮೀಟರ್ 3 ಕಿಲೋಮೀಟರ್, ಅದೊಂದು ಸ್ಟಿಪ್ಯುಲೇಟೆಡ್, ಅದೆಲ್ಲ ಪ್ರೋಗ್ರಾಮ್ಡ್. ಅದಾದ್ಮೇಲೆ PT, ಆದ್ಮೇಲೆ ಅವರೆಲ್ಲ ಬ್ರೇಕ್ಫಾಸ್ಟ್ಗೆ ಹೋಗ್ತಾರೆ, ಡ್ರಿಲ್ ಮಾಡೋದು, ಆಮೇಲೆ ಅವರ ಕ್ಲಾಸಸ್ಗೆ ಹೋಗೋದು, ಆಮೇಲೆ ರಾತ್ರಿ ಅವ್ರ ಜೊತೆ ಡೈನಿಂಗ್ ಎಟಿಕೆಟ್, ಇದೆಲ್ಲ ಸ್ಟಿಪ್ಯುಲೇಟೆಡ್. ಬಟ್ ಅದೇ ನಮ್ಮ ಬೇಸಸ್ ಅಲ್ಲಿ ಏನಾಗ್ಬಿಡುತ್ತೆ, ಇವ್ರು ಆಲ್ವೇಸ್ ಯಾವಾಗ ಬೇಕಾದ್ರೂ ಯುದ್ಧ ಆಗಬಹುದು ಅನ್ನೋದಕ್ಕೆ ತಾನೇ ಬೇಸ್ಗಳಿರೋದು. ಸಿಸ್ಟಮ್ಗಳು ಚೆಕ್ ಮಾಡ್ಕೊಳ್ತಾ ಇರ್ಬೇಕು. ನಮ್ಮ ಯುದ್ಧ ಸಾಮಗ್ರಿಗಳು ನೀವು ಹೇಳ್ತಾ ಇದ್ರಲ್ಲ, ಅದಕ್ಕೆಲ್ಲ 2-2 ತಿಂಗಳಿಗೆ ಕೆಲವು ಚೆಕ್ ಇರುತ್ತೆ, 6-6 ತಿಂಗಳಿಗೆ ಒಂದೊಂದು ಚೆಕ್ಸ್ ಇರುತ್ತೆ. ಆಮೇಲೆ ಆ ಥರ ನಿಮ್ಮ ಹತ್ರ 1000 ಇರುತ್ತೆ. ದಿನಕ್ಕೇನೆ ಸುಮಾರು ಚೆಕ್ಗಳು ಮುಗಿಸೋಷ್ಟೊಳಕ್ಕೇನೆ ನಿಮ್ಗೆ ಸಾಯಂಕಾಲ ಆಗ್ಬಿಡುತ್ತೆ. ಕೆಲಸ ಮುಗಿಸ್ಬೇಕು. ಆ ಥರ ನೀವು ಹೇಳಿದಾಗೇನೆ ನಮ್ಮ ಬೇಸ್ಗಳಲ್ಲಿ ತುಂಬಾನೇ ಚಾಲೆಂಜಿಂಗ್ ಆಗಿರುತ್ತೆ ಕಂಪೇರ್ಡ್ ಟು ಇನ್ಸ್ಟ್ರಕ್ಷನಲ್ ಡ್ಯೂಟೀಸ್. ಹೀಗೆ ನೀವು ಬಹಳಷ್ಟು ಕೆಲಸಗಳನ್ನ ಮಾಡಿದ್ದನ್ನು ಹೇಳಿದ್ರಿ. MiG-21 ಫೈಟರ್ ಜೆಟ್ ಅನ್ನ ಆ ಬೇಸಲ್ಲಿ ಇದ್ರಿ, ಅವುಗಳನ್ನ ನೋಡ್ತಾ ಇದ್ರಿ, ಅವುಗಳ ನಿರ್ವಹಣೆಯನ್ನ ಮಾಡ್ತಾ ಇದ್ರಿ. ಅದೇ ರೀತಿ ಹೆಲಿಕಾಪ್ಟರ್ಗಳನ್ನು ದಿನವೂ ನೋಡ್ತಾ ಇದ್ರಿ, ನಿರ್ವಹಣೆ ಮಾಡ್ತಾ ಇದ್ರಿ, ಯುದ್ಧಕ್ಕೆ ಅವುಗಳನ್ನು ರೆಡಿ ಮಾಡ್ತಾ ಇದ್ರಿ. ಇವುಗಳನ್ನೆಲ್ಲ ಮಾಡ್ತಾ ಜೊತೆಗೆ ಇವುಗಳನ್ನು ಹಾರಿಸೋರನ್ನ ತರಬೇತಿ ಕೂಡ ಮಾಡೋವಂಥ ಅವಕಾಶ ಸಿಕ್ತು. ಹೀಗೆ ಎಲ್ಲವನ್ನೂ ನೋಡಿದಾಗ ಒಂದ್ಸತಿ ನನಗೂ ಯಾವುದಾದ್ರೂ ಒಂದು ಯುದ್ಧದ ಅವಕಾಶ ಸಿಗಬೇಕು ಅಂತ ಎಲ್ಲರಿಗೂ ಅನಿಸುತ್ತಲ್ವಾ? ನಿಮಗೂ ಹಾಗೆ ಅನಿಸಿರಬಹುದು. ಅಂತ ಅವಕಾಶ ಸಿಕ್ತಾ? ಅವಕಾಶ ಸಿಕ್ತು. ನಾವು
1999ನೇ ಇಸ್ವಿಲೆ ಕಾರ್ಗಿಲ್ ಆದಾಗ ಶ್ರೀನಗರ್ ಇಂದ ಹಿಡಿದು ಭುಜ್ ಅಂದ್ರೆ ನಮ್ಮ ದ್ವಾರಕಾ, ಅದು ಪೂರ್ತಿ ಆಕ್ಟಿವೇಶನ್ ಅಂತ ಹೇಳ್ತಾರೆ. ಎಲ್ಲಾ ಬೇಸ್ಗಳು ನಿಮ್ಮ ಯುದ್ಧಕ್ಕೆ ಸಿದ್ಧತೆ ಪೂರ್ತಿ ಮಾಡ್ಕೊಂಡಿರ್ಬೇಕು ಅಂತ. ಸೊ ಅವಾಗ ಏನಾಗುತ್ತೆ ಅಂದ್ರೆ ಒಂದೊಂದು ಸ್ಕ್ವಾಡ್ರನ್ಗಳು ಅಂದ್ರೆ MiG-21 ಸ್ಕ್ವಾಡ್ರನ್ ನಮ್ಮ ಬೇಸಲ್ಲಿ ಇದ್ದಿದ್ದು ಬೇರೆ ಕಡೆ ಹೋಗುತ್ತೆ, ಅದೇ ಅದರ ಪ್ಲಾನ್. ಇನ್ನೊಂದು ಎಲ್ಲೋ ಇರೋದು ನಮ್ಮ ಹತ್ರ ಬರುತ್ತೆ. ಓಕೆ, ಆಮೇಲೆ ನಾವು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಯಾಕೆಂದ್ರೆ ಅದರದ್ದು ರಿಕವರಿ, ಅದಕ್ಕೇನೋ ತೊಂದರೆಗಳು ಬಂದಿರಬಹುದು, ಅಥವಾ ಒಂದು ಇಂಜಿನ್ ಚೇಂಜ್ ಮಾಡಬೇಕಾಗುತ್ತೆ. ಇವಾಗ ನಾರ್ಮಲ್ ಅಂದ್ರೆ ನಮ್ಮ ದಿನನಿತ್ಯದ ಕೆಲಸ ಅಥವಾ ಯುದ್ಧ ಇಲ್ಲದೆ ಇರೋ ಟೈಮಲ್ಲಿ ನಿಮ್ದೇ ಆದ ಒಂದು ಕೆಲಸಗಳು ಮಾಡೋ ಒಂದು ಪದ್ಧತಿ ಇರುತ್ತೆ. ಸೊ ನಾವು ಈ ಕಾರ್ಗಿಲ್ ಟೈಮಲ್ಲಿ ವಾಯು ಸೈನಿಕರಾಗ್ಲಿ ಅಥವಾ ನಮ್ಮ ಆಫೀಸರ್ಸ್ ಆಗ್ಲಿ, ನಮ್ಮ ಪೈಲಟ್ಸ್ ಆಗ್ಲಿ, ಎಲ್ಲಾ ಬ್ರಾಂಚ್ಗಳು ತುಂಬಾನೇ ಕಷ್ಟಪಟ್ಟರು ಅಂತ ಹೇಳಕ್ಕಾಗಲ್ಲ. ಅವ್ರು ಇಷ್ಟು ದಿನದ ಟ್ರೈನಿಂಗ್ ಏನಿತ್ತಲ್ಲ ಅದಕ್ಕೊಂದು ಫಲ ಸಿಕ್ತು ಅವಾಗ. ನಮ್ಮ ಪಬ್ಲಿಕ್ ಸೆಕ್ಟರ್ಗಳು HAL ಆಗಲಿ, BL ಆಗಲಿ, ನಮ್ಮ ವಾರ್ ಟೈಮಲ್ಲಿ ನಾವೆಲ್ಲಿದ್ವೋ ಅಲ್ಲಿ ತನಕ ಅವರು ಬಂದಿದ್ರು. ನಾಸಿಕ್ ಮೇಂಟೆನೆನ್ಸ್ ಮಾಡೋ ಅದರಲ್ಲಿ ಕೆಲವುದು ನಮ್ಮ ಕೈಲಿ ಆಗುತ್ತೆ, ಕೆಲವುದು HAL ಬಂದ್ ಮಾಡ್ಬೇಕಾಗತ್ತೆ. ಅವಾಗ ಅವರೂ ಕೂಡ ಅಂದ್ರೆ ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಶ್ರೀನಗರ್ ತನಕನೂ ಬಂದಿದ್ದಾರೆ. ಏರ್ಫೋರ್ಸ್ ಏರೋಪ್ಲೇನ್ ಹತ್ಕೊಂಡು ಅಲ್ಲಿಗೆ ಬಂದು ಅವ್ರ ಕೆಲಸಗಳು ಮುಗಿಸಿ ಅಲ್ಲೇ ಇದ್ದು, ಅಂದ್ರೆ ಅಲ್ಲೆಲ್ಲ ಫೈರಿಂಗ್ ನಡೆಯೋದು ಎಲ್ಲ ನಡೀತಾ ಇತ್ತು. ಅವರು ನಾವೆಷ್ಟು ಯುದ್ಧದ ಮಧ್ಯೆ ಇದ್ವೋ ಅಷ್ಟೇ ಅವರು ಇದ್ರು. BL ಅವರಾಗ್ಲಿ, HAL ಅವರಾಗ್ಲಿ, ಇವರೆಲ್ಲ ಡಿಫೆನ್ಸ್ PSUs ಕೂಡ. ಸೊ ಅವ್ರಿಗೂ ಒಂದು ದೊಡ್ಡ ಸಲ್ಯೂಟ್ ಮೇಡಮ್. ಹೀಗೆ ನಿಮ್ಮ ಸುಮಾರು 23.5 ವರ್ಷದ ಸುದೀರ್ಘ ವಾಯುಸೇನೆಯ ಸೇವೆಯಲ್ಲಿ ನಿಮ್ಮ ಏನು ಒಳ್ಳೊಳ್ಳೆ ಕೆಲಸಗಳನ್ನ ನೀವು ಮಾಡಿದ್ರಿ, ಬೇರೆ ಬೇರೆ ವಿಭಾಗಗಳಲ್ಲಿದ್ದು, ಅದಕ್ಕೆ ಪ್ರತಿಫಲವಾಗಿ ನಿಮಗೆ ಏರ್ ಚೀಫ್ ಅವರಿಂದ ಪ್ರಶಂಸೆ ಸಿಕ್ತು. ಆ ಸಂದರ್ಭವನ್ನ ನೆನಪು ಮಾಡ್ಕೊಳ್ಳಿ. ನಮ್ಮ ಮಿಲಿಟರಿಲಿ ಮಾಡಿದ್ದ ಕೆಲಸಕ್ಕೆಲ್ಲ ತುಂಬಾ ಪ್ರಶಂಸೆ ನಾವು ಅವ್ರನ್ನ ಖಂಡಿತ ಮಾಡೇ ಮಾಡ್ತೀವಿ. ನಾನು ಮಾಡಿದ್ದಕ್ಕೆ ನನಗೂ ರೆಕಗ್ನಿಷನ್ ಸಿಕ್ತು ಮೇಡಮ್. ನಾನು 2008ನೇ ವರ್ಷದಲ್ಲಿ ಮೇಂಟೆನೆನ್ಸ್ ಕಮಾಂಡ್ ಅಂತ ಇದೆ, ನಾನು ಅವಾಗ 3BRD ಇಲ್ಲಿ ಸರ್ವ್ ಮಾಡ್ತಾ ಇದ್ದೆ. ಆವಾಗ ನಾನು ಕೆಲವು ಕೆಲಸಗಳು ಮಾಡಿದ್ದು Mi-8 Mi-17 ಓವರ್ ಆಲ್ಗೋಸ್ಕರ ನನಗೆ ಈ CNC ಇಂದ ಒಂದು ಕಮೆಂಡೇಶನ್ ಪ್ರಶಂಸಾ ಪತ್ರ ಸಿಕ್ತು. ಆಮೇಲೆ ನಾನು 2017ನೇ ಇಸ್ವಿಲಿ ಬೆಂಗಳೂರಲ್ಲಿ ASTL ಕೆಲಸ ಮಾಡ್ಬೇಕಾದ್ರೆ ಅಲ್ಲಿ ಮಾಡಿದ್ದು ನಮ್ಮ ಕೆಲವು ಕೆಲಸಗಳಿಗೆ, ವರ್ಕ್ ಎಫಿಷಿಯನ್ಸಿಗೆ ಮಾರ್ಗದರ್ಶನ ಮಾಡಿದ್ದು ನಮ್ಮ ಮೆನ್ಗಾಗ್ಲಿ, ಇದಕ್ಕೆಲ್ಲ ಸೇರಿ ಇದೆ ರೆಕಗ್ನೈಸ್ಡ್ ಮೀ ವಿತ್ ನಮಗೊಂದು ಪ್ರಶಂಸೆ ಸಿಕ್ತು. ಅದೇ ವಾಯುಸೇನೆಯ ಚೀಫ್ ಇಂದ ನಮ್ಮ ಪ್ರಶಂಸೆ ಸಿಕ್ತು ಮೇಡಮ್. ಹೀಗೆ ಅಕಾಡೆಮಿಯಲ್ಲಿ ತರಬೇತಿದಾರರಾಗಿಯೂ ಇದ್ರಿ. ಅಲ್ಲಿ ನೀವು ಹೇಗೆ 22ನೇ ವಯಸ್ಸಿಗೆ ಸೇರಿದ್ರೋ ಹಾಗೇನೆ ಅಲ್ಲಿಗೆ 19, 20, 21 ಈ ವರ್ಷದೊಳಗೇನೆ ಬರುವಂಥ ಯುವಕ ಯುವತಿಯರನ್ನ ನೋಡಿದ್ರಿ. ಅಲ್ಲಿಂದ ಮುಂದಕ್ಕೊಂದು 25 ವರ್ಷದ ನಂತರ ಇವತ್ತು ಪರಿಸ್ಥಿತಿ ಬಹಳ ಬೇರೆಯಾಗಿದೆ. ಇವತ್ತಿನ ಯುವ ಜನತೆಗೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ನಿಮ್ಮ ತರಬೇತಿಯ ಹಿನ್ನೆಲೆಯನ್ನೂ ಇಟ್ಕೊಂಡು, ಆನಂತರ ನೀವು ತರಬೇತಿ ಕೊಟ್ಟ ಹಿನ್ನೆಲೆಯನ್ನು ಇಟ್ಕೊಂಡು ದೇಶಕ್ಕೆ ಅವರ ಅಗತ್ಯ ಹೇಗಿದೆ ಅಂತ ನಿಮಗೆ ಏನು ಹೇಳೋದಕ್ಕೆ ಬಯಸ್ತೀರಿ? ಇವತ್ತಿನ ಎಲ್ಲ ನಮ್ಮ ಯುವ ಜನತೆಗೆ ಏನು ಹೇಳಬೇಕು ಅಂದರೆ, ನಮ್ಮ ಆರ್ಮ್ಡ್ ಫೋರ್ಸಸ್, ಆರ್ಮಿ, ನೇವಿ, ಏರ್ಫೋರ್ಸ್ ಯಾವ್ದು ಬೇಕಾದ್ರೂ ಆಗಿರ್ಬೋದು, ಅದರಲ್ಲಿ ಸೇವೆ ಸಲ್ಲಿಸೋ ಒಂದು ಅವಕಾಶನ ಅವರು ಬಿಟ್ಕೊಡ್ಬಾರ್ದು. ಒಂದು ನಮ್ಮ ಟ್ರೈನಿಂಗು ಟೆಕ್ನಾಲಜಿಕಲಿ ತುಂಬಾ ಮುಂದುವರೆದಿದೆ. ಆಮೇಲೆ ನಾವು ಕಮ್ಯುನಿಕೇಷನ್ ಇಂದ ವಿ ಆರ್ ಕನೆಕ್ಟೆಡ್. ನಮ್ಮ ಟೈಮ್ಗಳಲ್ಲಿ ವ್ಯತ್ಯಾಸ ಇತ್ತು. ನಮ್ಮ ತಂದೆ ತಾಯಂದ್ರ ಜೊತೆ ಮಾತಾಡಕ್ಕೇನೆ ಒಂದು STD ಬೂತ್ಗಳೇನೆ ಎಷ್ಟೋ ಮೈಲಿಗಳ ಆಚೆ ಇದ್ವು. ಇವಾಗ ಆ ಥರದ್ದೆಲ್ಲ ಏನೂ ಇಲ್ಲ. ಅದು ಒಂದು. ಆಮೇಲೆ ಯಾವಾಗಲೂ ನಾವು ಒಂದು ಯೋಚನೆ ಮಾಡಬೇಕು, ನಮ್ಮ ಯೂತ್ ಅಂದರೆ ನಮ್ಮ ಯುವಕ ಯುವತಿಯರು ಯಾವುದೇ ಟೆಕ್ನಾಲಜಿ ಆಗಲಿ ಅದರದ್ದು ತುಂಬ ಪ್ರಾಮುಖ್ಯತೆಗೆ ಬರೋ ಲೆವೆಲ್ಲು ಯಾವಾಗಲೂ ಫಸ್ಟ್ ಡಿಫೆನ್ಸ್ಗೇನೆ ಹೋಗೋದು. ಎಲ್ಲ ಟೆಕ್ನಾಲಜಿ ಈ ಕಾಲದಲ್ಲಿ ನಾವು ಉಪಯೋಗಿಸ್ತಾ ಇರೋ ಮೊಬೈಲ್ ಟೆಕ್ನಾಲಜಿ ಕೂಡ ಒಂದು ಕಾಲದಲ್ಲಿ ಅದು ಡಿಫೆನ್ಸ್ ಟೆಕ್ನಾಲಜಿ ಆಗಿತ್ತು, ಅದು ಮೊಬೈಲ್ ಟೆಕ್ನಾಲಜಿ ಆಗಿದೆ. ಸೊ ಇದನ್ನು ಅವರು ಒಂದು ಆಪರ್ಚುನಿಟಿ ಬಿಟ್ಕೊಡ್ಬಾರ್ದು. ಆಮೇಲೆ ಇವಾಗ ನಮ್ಮ ಸರ್ಕಾರ ಶಾರ್ಟ್ ಸರ್ವಿಸ್ ಕಮಿಷನ್ ಅಂತ ಒಂದು ಒಳ್ಳೆ ಸಿಸ್ಟಮ್ ಮಾಡಿರೋದ್ರಿಂದ ಆ ಒಂದು 10 ವರ್ಷಗಳ ಸರ್ವಿಸ್, ಇವಾಗ ನಾನ್ ಪರ್ಮನೆಂಟ್ ಕಮಿಷನ್ ಆಫೀಸರ್, ಬಟ್ ಇವಾಗ ಶಾರ್ಟ್ ಸರ್ವಿಸ್ ಕಮಿಷನ್ ಅಂದರೆ 10 ವರ್ಷದಲ್ಲಿ ಅವ್ರಿಗೆ ಸಿಗೋ ನಮ್ಮ ಮಿಲಿಟರಿ ಟ್ರೈನಿಂಗು, ತರಬೇತಿ, ಆಮೇಲೆ ಅವರಿಗೆ ಅವರ ಇಡೀ ಜೀವನನೇ ಹೊಸದಾಗಿ ರೂಪಿಸೋ ಥರ ನಮ್ಮ ಆರ್ಮ್ಡ್ ಫೋರ್ಸಸ್ ಲೈಫ್ನ ಡೆಫಿನೆಟ್ಲಿ ಅದನ್ನು ಒಂದು ಸತಿ ಅಟೆಂಪ್ಟ್ ಮಾಡಲೇಬೇಕು ಅಂತ ನಾನು ಹೇಳ್ತೀನಿ ಮೇಡಮ್. ನಾವು ಮುಖ್ಯವಾಗಿ ನಿಮ್ಮ ಬಗ್ಗೆ ಮಾತಾಡ್ತಾ ಹೋಗ್ತೀವಿ, ನಿಮ್ಮ ಸೇವೆ ಹೇಗಿತ್ತು ಇದೆಲ್ಲ. ಆದರೆ ನಿಮ್ಮ ಹಿಂದೆ ನಿಮ್ಮ ವೈಯಕ್ತಿಕವಾಗಿ ಬೆಂಬಲದ ಒಂದು ವ್ಯವಸ್ಥೆ ಇರುತ್ತೆ. ಅದು ನಿಮ್ಮ ಕುಟುಂಬ ಆಗಿರಬಹುದು,
ಮಕ್ಕಳು, ಮಡದಿ, ತಂದೆ ತಾಯಿ ಯಾರಾದರೂ ಆಗಿರಬಹುದು. ಈ ಬೆಂಬಲ ಹೇಗಿತ್ತು? ಅದಿಲ್ಲದೆ ಹೋದ್ರೆ ಏನನ್ನೂ ಮಾಡೋದು ಕಷ್ಟ ಆಗುತ್ತೆ ಅನ್ಸುತ್ತೆ. ಎಲ್ಲ ಕೆಲಸಗಳ ತರ ಗಂಡ ಹೆಂಡತಿ ಮಕ್ಕಳು ಅಥವಾ ನಮ್ಮ ತಂದೆ ತಾಯಿ ಒಂದು ಟೀಮ್ ತರ ಇದ್ರೆ ಸೂಪರ್ ಸಕ್ಸಸ್. ಅದರಲ್ಲಂತೂ ಏನು ಎರಡು ಮಾತೇ ಇಲ್ಲ. ಒಂದು ಸಕ್ಸಸ್ ಮಾಡೋದಕ್ಕೆ ನಾವು ಎಲ್ಲ ಜೊತೆಲೇ ಇರಬೇಕು ಅನ್ನೋದು ಒಂದು ಸ್ವಲ್ಪ ಕಷ್ಟ ಆಗಬಹುದು ನಮ್ಮ ಆರ್ಮ್ಡ್ ಫೋರ್ಸಸ್ಸಲ್ಲಿ. ಯಾಕೆಂದರೆ ಕೆಲವು ಸ್ಟೇಷನ್ಗಳು, ಕೆಲವು ಬೇಸಸ್ಗಳಿದೆ, ಅವೆಲ್ಲ ನಾನ್ ಫ್ಯಾಮಿಲಿ ಸ್ಟೇಷನ್ ಅಂತ ಫಸ್ಟಿಂದನೇ ಡಿಕ್ಲೇರ್ ಆಗ್ಬಿಟ್ಟಿರೋದು. ಅಲ್ಲಿಗೆ ಯಾರನ್ನೂ ಕರ್ಕೊಂಡೋಗಿಲ್ಲ. ಅಲ್ಲಿ ವಾತಾವರಣಗಳು ಹೇಗಿರುತ್ತೆ, ಯಾರು ಹೆಂಡತಿ ಮಕ್ಕಳನ್ನ ಅಥವಾ ಸ್ಕೂಲು ಅದೆಲ್ಲ ಏನು ಇಲ್ಲದೆ ಇರಬಹುದು. ಅಂಥ ಪರಿಸ್ಥಿತಿಗಳಲ್ಲಿ ನಮ್ಮ ಮನೆಯವರು ಅವ್ರ ಸಪೋರ್ಟು ತುಂಬ ಮುಖ್ಯ ಆಗ್ಬಿಡುತ್ತೆ. ಅದ್ರ ಜೊತೆಗೆ ನಮ್ಮ ತಂದೆ ತಾಯಂದ್ರು ಇದ್ರು, ಸರಿ ನನ್ನ ಮನೆಯವರು ಅವ್ರನ್ನೆಲ್ಲ ನೋಡ್ಕೊಳ್ಳೋ ಪರಿಸ್ಥಿತಿ ಇತ್ತು. ಓಕೆ, ಅದು ಒಂದು ಇಲ್ಲಿದ್ದು ಬಿಟ್ಟು ಒಂದು ನಮ್ಮ ಜೊತೆ ಬಂದು ಆ ಊರುಗಳು ಅದಕ್ಕೆ ಹೊಂದಿಸ್ಕೊಳ್ಳೋದು. ಒಂದು ಬೇಸಲ್ಲಿ ಅಥವಾ ಒಂದು ಸ್ಕ್ವಾಡ್ರನ್ನಲ್ಲಿ 2.5-3 ವರ್ಷದ ತನಕನೇ ಇರಕ್ಕಾಗೋದು. ಅಂದ್ರೆ ನೀವು ತಕ್ಷಣ ಪಾಪ ಮನೆಯವರು ಅಲ್ಲಿ ಇದೆಲ್ಲ ಒಂದು ಕಡೆ ಒಂದು ಪ್ಯಾಕಿಂಗ್ ಮಾಡಿ ಅವ್ರ ಟ್ರಂಕ್ಗಳೆಲ್ಲ ತೆಗೆದು ನೀವು ಡೈನಿಂಗ್ ಸೆಟ್ ಎಲ್ಲ ಹಾಕೋ ಅಷ್ಟೊಳಕ್ಕೆ ನೀವು ಮುಂದಿನ ಜಾಗಕ್ಕೆ ಹೋಗೋ ಇದೇ ಬಂದ್ಬಿಟ್ಟಿರುತ್ತೆ. ಸೊ ಅದಕ್ಕೆ ಹೇಗೆ ನಾವು ಅಳವಡಿಸ್ಕೊಂಡು ಅದೇ ತರ ಈ ಮನೆಯವ್ರು ಹಾಗೇ ಅಳವಡಿಸ್ಕೊಂಡು ನಮ್ಮ ಮಕ್ಕಳುಗಳನ್ನು ಹಾಗೇ ಅಳವಡಿಸ್ಕೊಂಡು ಹಾಗೆ ಅವ್ರ ಸಪೋರ್ಟ್ ಇಲ್ದಿದ್ರೆ ನಾವು ನಿಜವಾಗ್ಲೂ ಏನು ಮಾಡೋಕ್ಕಾಗಲ್ಲ. ಇವಾಗ ನಮ್ಮ ಮಾನಸಿಕ ಸ್ಥಿರತೆನೇ ಮುಖ್ಯವಾದ ಕಾರಣ ಅನ್ಸುತ್ತೆ. ನಮ್ಮ ಫ್ಯಾಮಿಲಿ ಒಂದು ಬ್ಲೆಸ್ಸಿಂಗ್. ತುಂಬ ಸಂತೋಷ ಗಿರೀಶ್ ಅವರೇ, ನಿಮ್ಮೊಂದಿಗೆ ಮಾತಾಡ್ತಾ ನಾವು ಬರೀ ನಿಮ್ಮ ವಿಷಯ ಅಷ್ಟೇ ಮಾತಾಡಲಿಲ್ಲ. ಭಾರತದ ರಕ್ಷಣಾ ವ್ಯವಸ್ಥೆ ಆಗಿರಬಹುದು, ಅದರಲ್ಲೂ ಮುಖ್ಯವಾಗಿ ವಾಯುಸೇನೆಯ ಬೇರೆ ಬೇರೆ ಕೆಲಸಗಳು ಹೇಗೆ ನಡೆಯುತ್ತೆ, ಅದು ಶಾಂತಿಯ ಸಮಯದಲ್ಲಾಗಿರಬಹುದು, ಸಾಮಾನ್ಯ ದಿನಗಳಲ್ಲಾಗಿರಬಹುದು ಅಥವಾ ಯುದ್ಧದ ದಿನಗಳಲ್ಲಾಗಿರಬಹುದು, ವಾಯುಸೇನೆ ಹೇಗೆ ಕೆಲಸ ಮಾಡುತ್ತೆ, ಅದರ ಹಿನ್ನೆಲೆಯಲ್ಲಿ ಇರುವಂಥ, ಈಗ ನೀವೆಲ್ಲ ತುಂಬ ತಂತ್ರಜ್ಞರಿರ್ತಾರೆ, ಬಹಳಷ್ಟು ಜನ ಸೈನಿಕರಿರ್ತಾರೆ ಬೇರೆ ಬೇರೆ ವಿಭಾಗಗಳಲ್ಲಿ. ನೀವೇ ಹೇಳಿದಾಗೆ ಇಂಥ ಒಂದು ದೊಡ್ಡ ತಂಡ ಏನಿದೆ ಅದು ಹೇಗೆ ವಾಯುಸೇನೆಯ ಬೆಂಬಲವಾಗಿ ನಿಂತು ಅದು ಶಾಂತಿ ಅಥವಾ ಯುದ್ಧ ಎರಡೂ ಸಮಯಗಳಲ್ಲಿ ದೇಶವನ್ನು ಹೇಗೆ ಗೆಲ್ಲಿಸುತ್ತೆ, ಉಳಿದ ರಕ್ಷಣಾ ವ್ಯವಸ್ಥೆಯ ಜೊತೆಗೆ ವಾಯುಸೇನೆ ಹೇಗೆ ಬೆಂಬಲವಾಗಿ ನಿಲ್ಲುತ್ತೆ, ಮತ್ತು ಎಲ್ಲಿ ಅದು ಅವಶ್ಯಕತೆ ಇದ್ದಾಗ ಮುಂಚೂಣಿಯಲ್ಲಿ ನಿಲ್ಲುತ್ತೆ, ಇಂಥ ಬಹಳ ಸೂಕ್ಷ್ಮ ವಿಷಯಗಳನ್ನು ನಾವು ಮಾತನಾಡಿದ್ವಿ. ನಾವು ಯಾವತ್ತೇ ರಕ್ಷಣಾ ವ್ಯವಸ್ಥೆಯ ಬಗ್ಗೆ ಅಥವಾ ರಕ್ಷಣಾ ಸೇವೆಯಲ್ಲಿರುವ ಯಾರ ಬಗ್ಗೆನೇ ಮಾತನಾಡಿದ್ರು ಅದು ಅವರ ಬಗ್ಗೆಕ್ಕಿಂತ ಆ ದೇಶಕ್ಕೆ ರಕ್ಷಣಾ ವ್ಯವಸ್ಥೆ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೇ ಆಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಮತ್ತು ಈಗ ನಿಮ್ಮೊಂದಿಗೆ ಮಾತನಾಡ್ತಾ ನನ್ನ ಅನುಭವ ಕೂಡ ತುಂಬ ವಿಷಯಗಳನ್ನು ನಮ್ಮ ಶ್ರೋತೃಗಳಿಗೆ ತಿಳಿಸಿದ್ರಿ. ನಿಮಗೆ ತುಂಬ ಧನ್ಯವಾದಗಳು. ಜೈ ಹಿಂದ್ ಸರ್. ನನಗೂ ತುಂಬ ಖುಷಿ ಆಯಿತು. ಧನ್ಯವಾದಗಳು. ಎಲ್ಲರಿಗೂ ತಲುಪಲಿ ನಿಮ್ಮ ಜೊತೆ ಆಡಿದ ಮಾತುಗಳು, ಕರ್ನಾಟಕದ ಎಲ್ಲ ನಮ್ಮ ಯುವಕ ಯುವತಿಯರಿಗೂ ತಲುಪಲಿ, ಅದು ಇದೇ ಒಂದು ಮೋಟಿವೇಶನ್ ಆಗಲಿ ಅಂತ ನಾನು ಆಶಿಸ್ತೀನಿ. ಜೈ ಹಿಂದ್ ಮೇಡಮ್. ಶ್ರೋತೃಗಳೇ, ರಕ್ಷಣಾ ಸೇವೆಯಲ್ಲಿ ಇರುವವರ ಕುಟುಂಬ ಕೂಡ ಅವರಷ್ಟೇ ಮುಖ್ಯ ಆಗ್ತಾರೆ. ಅವರ ಪತ್ನಿಯಾಗಿರಬಹುದು, ತಂದೆ ತಾಯಿ, ಮಕ್ಕಳು ಎಲ್ಲರೂ ಕೂಡ ಸಾಕಷ್ಟು ತ್ಯಾಗವನ್ನು ಮಾಡುವುದರ ಮೂಲಕ ಯಾರು ಸೇನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೋ, ಯಾರು ರಕ್ಷಣಾ ಸೇವೆಯಲ್ಲಿ ಇರ್ತಾರೋ ಅವರಿಗೆ ಬೆಂಬಲವಾಗಿ ನಿಂತಿರ್ತಾರೆ. ಈಗ ಗ್ರೂಪ್ ಕ್ಯಾಪ್ಟನ್ SV ಗಿರೀಶ್ ಅವರ ಪತ್ನಿ ನಿತ್ಯಾ ಗಿರೀಶ್ ಅವರು ತಮ್ಮ ಅನುಭವವನ್ನ ನಮ್ಮೊಂದಿಗೆ ಹಂಚಿಕೊಳ್ತಾರೆ. ನಮಸ್ಕಾರ, ನಾನು ನಿತ್ಯಾ ಗಿರೀಶ್ ಅಂತ, ಗ್ರೂಪ್ ಕ್ಯಾಪ್ಟನ್ SV ಗಿರೀಶ್ ಅವರ ಪತ್ನಿ. ನನ್ನ ಪತಿ ಗಿರೀಶ್ ಜೊತೆ ನನ್ನ ಏರ್ಫೋರ್ಸ್ ಜೀವನ ಹೇಗಿತ್ತು ಅಂತ ಕೇಳಿದ್ರೆ ತುಂಬಾ ಚೆನ್ನಾಗಿತ್ತು ಅಂತ ನಾನು ಹೆಮ್ಮೆಯಿಂದ ಹೇಳ್ತೀನಿ. ನಾನು ಗಿರೀಶ್ರನ್ನು ಮೊದಲ ಬಾರಿ ಭೇಟಿಯಾಗಿದ್ದು 2002 ಜೂನ್ ತಿಂಗಳಲ್ಲಿ. ಇವರನ್ನ ಭೇಟಿಯಾದಾಗ ಯಾವುದೇ ಮುಚ್ಚುಮರೆ ಇಲ್ಲದೆ ಏರ್ಫೋರ್ಸ್ ಲೈಫ್ ಹೇಗಿರುತ್ತೆ, ನಾನು ಯಾವ ರೀತಿ ಇರಬೇಕಾಗುತ್ತೆ ಅಂತೆಲ್ಲ ವಿವರವಾಗಿ ಹೇಳಿದ್ರು. ಹಾಗೆ ನನ್ನ ಟ್ರಾನ್ಸ್ಫರ್ ದೇಶದ ಯಾವುದೇ ಮೂಲೆಗೆ ಬೇಕಾದರೂ ಆಗಬಹುದು. ಯೂಶಲಿ ಚಿಕ್ಕ ಊರುಗಳಿಗೆ, ಅಲ್ಲೆಲ್ಲ ಸಿಟಿಯಲ್ಲಿ ಇರೋ ತರ ಏನೊಂದು ಸೌಲಭ್ಯ ಕೂಡ ಇರೋಲ್ಲ. ಕೆಲವೊಮ್ಮೆ ಫ್ಯಾಮಿಲಿ ಕರ್ಕೊಂಡು ಹೋಗಕ್ ಕೂಡ ಆಗಲ್ಲ. ಹೋದ್ ಕೂಡ್ಲೆ ಇರೋಕ್ ಮನೆ ಸಿಗತ್ತೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಕ್ಕಾಗಲ್ಲ. ಒಂದು ಚಿಕ್ಕ ರೂಮ್ ಕೊಡ್ತಾರೆ, ಅದರಲ್ಲೇ ಇರೋದು, ಅಡಿಗೆ ಮಾಡೋದು ಮಾಡಬೇಕಾಗತ್ತೆ. ನನ್ನ ಕೆಲಸದ ಭಾಗವಾಗಿ ನಾನು ಬೇರೆ ಬೇರೆ ಜಾಗಗಳಿಗೆ ಹೋಗಬೇಕಾಗತ್ತೆ. ನೀನು ಒಬ್ಬಳೇ ಎಲ್ಲವನ್ನು ಮ್ಯಾನೇಜ್ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ನಿನ್ನ ಒಪ್ಪಿಗೆ ಇದ್ರೆ ಮಾತ್ರ ಪ್ರೊಸೀಡ್ ಮಾಡೋಣ ಅಂದ್ರು. ಕೇಳಿದ ಕೂಡಲೇ ಸ್ವಲ್ಪ ಭಯ ಆದ್ರೂ ಕೂಡ ನನಗೆ ಇವರ ನೇರ ಸರಳ ಸ್ವಭಾವ
ಇಷ್ಟ ಆಯ್ತು. ನಮ್ಮ ಮದುವೆ ಅಕ್ಟೋಬರ್ 2002 ಆಯ್ತು. ಮದುವೆ ಆದ ಕೂಡಲೇ ಇವರಿಗೆ ಮುಂಬೈ ಟ್ರಾನ್ಸ್ಫರ್ ಆಯ್ತು. ನಾವು ಏರ್ಫೋರ್ಸ್ ಕ್ಯಾಂಪ್ ಪ್ರವೇಶ ಮಾಡ್ತಿದ್ದ ಹಾಗೆ ಇವರ ಕೊಲೀಗ್ಸ್ ಎಲ್ಲ ನಮಗಾಗಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಅಲ್ಲಿನ ಬೇರೆ ಲೇಡೀಸ್ ಎಲ್ಲರೂ ನನ್ನನ್ನ ಕಂಫರ್ಟಬಲ್ ಫೀಲ್ ಮಾಡಿಸಿದ್ರು. ಮೊದಲು ಹೊಂದ್ಕೊಳ್ಳೋದು ಸ್ವಲ್ಪ ಕಷ್ಟವೇ ಆಯ್ತು. ಹೇಳು ಹೆಸರಿಲ್ಲದ ಊರುಗಳಿಂದ ಬಂದಿದ್ದ ಲೇಡೀಸ್ ಕೂಡ ಧೈರ್ಯವಾಗಿ ಭಾಷೆ ಕಲಿತು ಎಲ್ಲ ಕೆಲಸಗಳನ್ನು ಮಾಡಿಕೊಂಡು ಗಂಡಂದಿರ ಸಹಾಯವಿಲ್ಲದೆ ಎಲ್ಲವನ್ನೂ ಅಚ್ಚುಕಟ್ಟಾಗಿ ನಿಭಾಯಿಸಿಕೊಂಡು ಹೋಗುತ್ತಿರುವುದನ್ನ ನಾನು ನೋಡಿದೆ. ತಂಟೆ ತಾಪತ್ರಯಗಳಿಲ್ಲದೆ ಕ್ರಮೇಣ ನಾನು ಕೂಡ ಅಡ್ಜಸ್ಟ್ ಆದೆ. ಜನರಲ್ ಆಗಿ ಬಹುತೇಕ ಏರ್ಫೋರ್ಸ್ ಕ್ಯಾಂಪ್ಸ್ಗಳು ಲೇಡೀಸ್ ಒಬ್ಬೊಬ್ಬರೇ ಇರಬೇಕಾಗುತ್ತೆ ಅನ್ನೋ ಪರಿಸ್ಥಿತಿಗೆ ಸರಿ ಹೊಂದುವಂತ ಸೌಲಭ್ಯಗಳಿಂದ ಕೂಡಿರುತ್ತವೆ. ಯುದ್ಧದ ಸಮಯದಲ್ಲಿ ಗಂಡಂದಿರು ಸ್ಟೇಷನ್ಸ್ ಬಿಟ್ಟು ಹೋದಾಗ ಲೇಡೀಸ್ ಒಬ್ಬರಿಗೊಬ್ಬರು ನೆರವಾಗುತ್ತಾರೆ. ಯಾವುದೇ ಫ್ಯಾಮಿಲಿ ಎಮರ್ಜೆನ್ಸಿ ಇರಲಿ, ಒಬ್ಬರ ಸಹಾಯಕ್ಕೆ ಇನ್ನೊಬ್ಬರು ಬರ್ತಾರೆ. ಅಲ್ಲದೆ ಏರ್ಫೋರ್ಸ್ ವೈಫ್ ವೆಲ್ಫೇರ್ ಅಸೋಸಿಯೇಷನ್ ಎಂಬ ಮಹತ್ತಾದ ಸಂಸ್ಥೆಯು ಕೂಡ ಏರ್ಫೋರ್ಸ್ ಸಿಬ್ಬಂದಿಯ ಪತ್ನಿಯರ ಪರಿವಾರಗಳ ಹಿತಾಸಕ್ತಿಗಳನ್ನು ಕಾಪಾಡುವ ಉದ್ದೇಶಕ್ಕಾಗಿಯೇ ಇದೆ. ಏರ್ಫೋರ್ಸ್ ಲೈಫ್ ನನಗೆ ಬಹುಬೇಗ ಹಿಡಿಸಿತು, ಮನಸ್ಸಿಗೆ ಹತ್ರ ಆಯಿತು. ದೇಶಕ್ಕಾಗಿ ಗಿರೀಶ್ ಜೊತೆ ಕೆಲಸ ಮಾಡುವ ಲೇಡಿ ಆಫೀಸರ್ಸ್ ಅನ್ನು ನೋಡಿದೆ. ತುಂಬಾ ಹೆಮ್ಮೆ ಆಯಿತು. ಏರ್ಫೋರ್ಸ್ ದಿನಗಳನ್ನು ನಾವು ಎಂದೂ ಮರೆಯಲು ಸಾಧ್ಯವಿಲ್ಲ. ಈಗಲೂ ನೆನಪಿಸಿಕೊಳ್ತಲೇ ಇರ್ತೀವಿ. ಆ ದಿನಗಳ ಬಗ್ಗೆ ಮಾತನಾಡಲು ನನಗೆ ಅವಕಾಶ ಕೊಟ್ಟ AIRಗೆ ನನ್ನ ತುಂಬು ಹೃದಯದ ಧನ್ಯವಾದಗಳು. ಇದುವರೆಗೆ ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಈ ಸಂದರ್ಭದಲ್ಲಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು ವಿಶೇಷ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದವರು ಗ್ರೂಪ್ ಕ್ಯಾಪ್ಟನ್ SV ಗಿರೀಶ್ ಅವರು. ಪರಿಕಲ್ಪನೆ ಹಾಗೂ ಪ್ರಸ್ತುತಿ ನೂತನ S ಕದಂ. ನಿರ್ಮಾಣ ನಂದನ್ ಕುಮಾರ್ LO. ಸಂಕಲನ ಧನರಾಜ್ SB. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.